ಕಟ್ಪಟ್ಲಟ್ ಅಂತ ಅಂದ್ಬಿಟ್ರೆ ಮುಗೀತು ಕತೆ ನಂದು. ಏನಂದರೆ ಒಂದು ತಲೆ ಕೂದಲು ಕೆರೆದ್ರೂ ಕೆರ್ಕೊಳಕ್ಕಾಗಲ್ಲ ಹಿಂಗೆ. ಇಲ್ಲಿ ಫುಲ್ಲು ತರ್ಚು ಹೋಗಿದೆ ಇದು. ಈವನ್ ಈ ಲೈನ್ಸು ಇದೆಲ್ಲ ನೋಡಿದ್ರೆ ಈ ಜಾಗ ಹೊಡೆದಿದೆ. ಡೇ ಇನ್ ಡೇ ಔಟು ನಾನು ಏನು ಕಷ್ಟಪಡ್ತಾಯಿದ್ದೀನಿ, ನಾನು ಚಾಲೆಂಜಸ್ ಏನು ಫೇಸ್ ಮಾಡ್ತೀನಿ ನನಗೆ ಗೊತ್ತು. ಒಂದ್ಸರಿ ಸುಮ್ಮನೆ ಕೂತು ಸೈಲೆಂಟಾಗಿ ಕಣ್ಣೀರು ಹಾಕ್ಕೊಳ್ತೀವಿ ನಾವುಗಳು, ನಮ್ಮ ಕಷ್ಟ ನಮಗೆ ಗೊತ್ತು. ಸ್ನೇಹಿತರೆ ನಮಸ್ಕಾರ. ಸುಮಾರು ಜನ ಕೇಳ್ತಾ ಇದ್ರಿ ನನಗೆ ಆಕ್ಸಿಡೆಂಟ್ ಆಗಿದ್ರದ್ದು ಡೀಟೇಲ್ಸ್ದು ಒಂದು ವಿಡಿಯೋ ಮಾಡಿ ಎಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ಆಕ್ಸಿಡೆಂಟ್ ಆಗಿ 7 ವಾರ ಆಗ್ತಾಯಿದೆ. 7 ವಾರ ಆಗಿದೆ ಆ್ಯಕ್ಚುಲಾಗಿ ಹೇಳ್ಬೇಕಂತಂದರೆ. ಇನ್ನೊಂದು ವಾರ ಹೋದರೆ 8 ವಾರ, 2 ತಿಂಗಳು ಆಗಿಬಿಡುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ, ಬ್ಯಾಂಡೇಜಸ್ ಎಲ್ಲ ಏನೂ ಇಲ್ಲ, ಬಟ್ ರಿಕವರಿ ಇನ್ನೂ ಆಗ್ತಾಯಿದೆ. ಇಲ್ಲಿ ಎಲ್ಲ ಸರ್ಜರಿ ಮಾಡಿದರು, ರಿಪ್ಸ್ ಪ್ರಾಬ್ಲಮ್ ಆಗಿತ್ತು, ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ಮೇಯ್ನ್ ಥಿಂಗ್ ಏನಂತ ಹೇಳಿದ್ರೆ, ಇವಾಗ ರಿಕವರಿ ಆಗ್ತಾಯಿದೆ. ಇನ್ನೂ ನಾನು ವೆಯ್ಟ್ ಏನೂ ಎತ್ತಂಗಿಲ್ಲ, ಸುಮಾರು ರಿಸ್ಟ್ರಿಕ್ಷನ್ಸ್ ಇದೆ, ಬಟ್ ಸೋ ಫಾರ್ ಥಿಂಗ್ಸ್ ಆರ್ ಗೆಟಿಂಗ್ ಲಿಟಲ್ ಬೈ ಲಿಟಲ್ ಬೆಟರ್ ಅಂತ ಹೇಳ್ಬೋದು ನಾನು. ಸೊ ಈ ವಿಡಿಯೋದಲ್ಲಿ ನನ್ನ ಸ್ಟೋರಿ ಹೇಳೋದ್ರ ಜೊತೆಗೆ ನಾನು ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ಬಿಕಾಸ್ ಆಕ್ಸಿಡೆಂಟ್ಸು ಯಾರಿಗೂ ಯಾವ ಸಿಚುವೇಷನಲ್ಲೂ ಆಗ್ಬೋದು. ನಮಗಾಗಲ್ಲ ಬೈಕ್ ಅಂತಲ್ಲ, ಲೈಫಲ್ಲಿ ಏನಾದರೂ ಒಂದು ಇನ್ಸಿಡೆಂಟ್ಸು ಯಾರಿಗಾದ್ರೂ ಒಂದು ನಡೀತಾ ಇರ್ಬೋದು, ಇದು ಕಾಮನ್ನು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಡಿ ಯಾವ ಥರ ಆಕ್ಸಿಡೆಂಟ್ ಆಯಿತು, ಅದಾದಮೇಲಿಂದ ಇನ್ಶೂರೆನ್ಸ್ ನನಗೆ ಹೆಲ್ಪ್ ಆಯ್ತಾ ಇಲ್ವಾ ಗಾಡಿದು, ನೀವು ಯಾವ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು, ಆಮೇಲೆ ರಿಕವರಿ ಯಾವ ಥರ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ, ಏನೇನು ಈ ಥರ ಗೇರ್ಸು, ರೈಡಿಂಗ್ ಗೇರ್ಸ್ ನಾನು ಏನು ಹಾಕಿದ್ದೆ, ಅದು ಯಾವ ಥರ ಹೆಲ್ಪ್ ಆಗುತ್ತೋ ಇಲ್ವೋ, ಪ್ರತಿಯೊಂದನ್ನು ನಾನು ಶೇರ್ ಮಾಡ್ತೀನಿ. ಸೊ ನೀವು ಆ್ಯಕ್ಚುಲಿ ಒಂದು ಇನ್ಫಾರ್ಮೇಷನ್ನು ನಿಮ್ಗೆ ಹೆಲ್ಪ್ ಆಗೋ ಥರ ಬೇಕು, ಈ ಥರ ವಿಚಾರವಾಗಿ ವಿಡಿಯೋ ನೋಡ್ತಾ ಇದ್ದರೆ ಕಂಪ್ಲೀಟಾಗಿ ನೋಡಿ. ನಾನು KTM RC390 ಇತ್ತು ನೋಡಿ, ಆ ಗಾಡಿ ತೊಗೊಂಡ್ಮೇಲೆ ನನಗೆ 2016 ಒಂದು ಆಕ್ಸಿಡೆಂಟ್ ಆಗಿತ್ತು. ಸೊ ದಟ್ ವಾಸ್ ದ ಮೇಜರ್ ಆಕ್ಸಿಡೆಂಟ್ ದಟ್ ಐ ಹ್ಯಾಡ್ ಇನ್ ಮೈ ಲೈಫ್ ಆವಾಗ. ಸೊ ಇದು 10 ವರ್ಷ ಮುಂಚೆ, ಕರೆಕ್ಟಾಗಿ ಜನವರಿ ತಿಂಗಳಲ್ಲಿ 2016 ಆಗಿತ್ತು ನನಗೆ ಆಕ್ಸಿಡೆಂಟು. ಆ ಆಕ್ಸಿಡೆಂಟ್ ಆದಾಗ ನಂದು ಕಾಲರ್ ಬೋನ್ ಇದು ಫ್ರ್ಯಾಕ್ಚರ್ ಆಗಿತ್ತು, ಹಾಗೆ ವ್ರಿಸ್ಟ್ ಫ್ರ್ಯಾಕ್ಚರ್ ಆಗಿತ್ತು. ಜೊತೆಗೆ ಇದು ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಅಂತ. ಈ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಅನ್ನೋದು ಕುತ್ತಿಗೆ ಇಂದ ಎಬೋವ್ ನಮ್ಮ ತಲೆ ಸಪ್ರೇಟ್ ಆಗಕ್ಕೆ ಹೋದಾಗ ಈ ಸ್ಪೈನಲ್ಲಿ ನರ ಹರಿದು ಬಂದುಬಿಡುತ್ತೆ, ಕಿತ್ಕೊಂಡು ಬಂದುಬಿಡುತ್ತೆ. ಆವಾಗ ನಮ್ಮ ರೈಟ್ ಹ್ಯಾಂಡ್ದು ಮೂಮೆಂಟ್ ಕಂಪ್ಲೀಟಾಗಿ ಹೋಗುತ್ತೆ. ಸೊ ಪ್ಯಾರಲೈಸ್ ಆಗಿತ್ತು ಕಂಪ್ಲೀಟಾಗಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೆ ಮುಂಚೆ, ನನ್ನ 100K ಸಬ್ಸ್ಕ್ರೈಬರ್ಸ್ ಆದಾಗ. ಸೊ ಸುಮಾರು ಜನಕ್ಕೆ ಇದು ಡೀಟೇಲ್ಸ್ ಗೊತ್ತು. ಈ ಇಂಜುರಿ ಆದಮೇಲಿಂದ ನನಗೆ ಆಲ್ಮೋಸ್ಟ್ 1 ವರ್ಷ ಬೇಕಾಗಿತ್ತು ನನಗೆ ಮತ್ತೆ ರೈಡಿಂಗ್ ಸ್ಟಾರ್ಟ್ ಮಾಡೋದಕ್ಕೆ. ಸ್ವಲ್ಪ ಮೂಮೆಂಟು ಬಂತು. ಈಗಲೂ ನನ್ನ ಕೈ ಪೂರ್ತಿಯಾಗಿ ಯೂಸ್ ಮಾಡೋದಕ್ಕಾಗೋದಿಲ್ಲ ರೈಟ್ ಹ್ಯಾಂಡ್. ಕೆಲವು ಅಂದರೆ ಇವಾಗ ಹಿಂಗೆ ಎತ್ತಬೇಕಂದ್ರೆ ಈ ಥರ ಎಲ್ಲ ಆಗೋದಿಲ್ಲ. ಸೊ ಕೆಲವು ಮೂಮೆಂಟ್ಸ್ ಅಷ್ಟೇ ನನಗೆ ವಾಪಸ್ ಬಂದಿದ್ದು, ಮತ್ತೆ ಸುಮಾರು ಸರ್ಜರಿ ಮಾಡಿದ್ಮೇಲೆ. ಸೊ ಹಾಗೆ ಅದಾದಮೇಲೂ ನಾನು ರೈಡ್ ಮಾಡ್ತಾಯಿದ್ದೆ. ಎವ್ರಿಥಿಂಗ್ ವಾಸ್ ಗೋಯಿಂಗ್ ಸ್ಮೂತ್ ಅಂಟಿಲ್ ಇವಾಗ ಕರೆಂಟ್ 2026 ಜನವರಿ ತನಕ, ಕರೆಕ್ಟ್ 10 ವರ್ಷಕ್ಕೆ ಏನು ಹೇಳ್ತೀರಾ ಟೈಮು ನೀವು, ಮತ್ತೆ ಆಕ್ಸಿಡೆಂಟ್ ಆಯಿತು. ಜನವರಿ 18ನೇ ತಾರೀಕು ನನ್ನ ಆಕ್ಸಿಡೆಂಟ್ ಆಗಿದ್ದು. ಸೊ ಇವಾಗ ಕರೆಂಟ್ ಡೇ ಜನವರಿ 18ನೇ ತಾರೀಕು ಭಾನುವಾರ. ಆ್ಯಸ್ ಯೂಶುವಲ್ ಇದ್ದು ರೈಡಿಗೆ ಹೊರಟಿದ್ದು. ಸೊ ಏನಂತ ಹೇಳಿದ್ರೆ, ಇವತ್ತಿನ ದಿನ KTM ಡ್ಯೂಕ್ 160 ಟ್ರ್ಯಾಕ್ ರೈಡ್ ಇತ್ತು. ಅದು ವೆಲಾಸಿಟಿ ಇಂಟರ್ನ್ಯಾಷನಲ್ ಟ್ರ್ಯಾಕ್ ಅಂತ ಒಂದು ಗೋಕಾರ್ಟ್ ಟ್ರ್ಯಾಕ್ ಥರ ಇದೆ, ಅಲ್ಲಿ ರೈಡ್ ಇತ್ತು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ. ಅಲ್ಲಿಗೆ ನನ್ನ ಜೊತೆಗೆ ಗೋಲ್ಡನ್ ಥ್ರಾಟ್ಲರ್ ಅವರು ಕೂಡ ಜಾಯ್ನ್ ಆಗ್ತಾಯಿದ್ರು ರೈಡಿಗೆ. ಸೊ ನಾನು ಗೋಲ್ಡನ್ ಥ್ರಾಟ್ಲರ್ ಅವ್ರು ಒಟ್ಟಿಗೆ ಹೊರಟ್ವಿ. ದಾರಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅವರು Z900 ತಂದಿದ್ರು, ನಾನು NS400 ತೊಗೊಂಡು ಬಂದಿದ್ದೆ. ಸೊ ಒಟ್ಟಿಗೆ ರೈಡ್ ಹೊರಟ್ವಿ ನಾವು. ಅಲ್ಲಿ ಹೋಗಿ ಟ್ರ್ಯಾಕ್ ಡೇ ಸಕ್ಕತ್ತಾಗಿತ್ತು, ಬೊಂಬಾಟಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಸುಮಾರು ಜನ ಫಾಲೋವರ್ಸು ಫ್ರೆಂಡ್ಸ್ ಎಲ್ಲ ಸಿಕ್ಕಿ ಸಕ್ಕತ್ತಾಗಿತ್ತು ದಿನ ಅಂತಲೇ ಅನ್ಬೋದು. ಸೊ ಆದಮೇಲೆ ಇನ್ನೊಂದು ವಿಚಾರ, ಅಲ್ಲೋದ್ಮೇಲೆ ನಮ್ಗೆ ಏನು ಗೊತ್ತಾಯ್ತು ಅಂದರೆ ಅವತ್ತಿನ ದಿನ ಅಮಾವಾಸ್ಯೆ ಇತ್ತು ಅಂತನೋ. ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ. ಎನಿವೇ ರೈಡ್ ಚೆನ್ನಾಗಾಯಿತು. ಅಲ್ಲಿ ರೈಡೆಲ್ಲ ಮುಗಿಸಿ ಸುಮಾರು 12:15 ಅಷ್ಟೊತ್ತಿಗೆ ನಾವು ಅಲ್ಲಿಂದ ವಾಪಸ್ ಹೊರಡ್ತೀವಿ. ಸೊ ನಾನು ಗೋಲ್ಡನ್ ಥ್ರಾಟ್ಲರ್ ವಾಪಸ್ ಹೊರಟು ಮೇನ್ ರೋಡ್ ಜಾಯ್ನ್ ಆಗ್ತೀವಿ. ಆ ಮೇನ್ ರೋಡ್ ಜಾಯ್ನ್ ಆದಮೇಲೆ ಅವ್ರದ್ದು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇರುತ್ತೆ, ನಂದು ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇರುತ್ತೆ. ಅಂದರೆ ನಾನು ಮನೆಗೆ ಹೋಗೋದಕ್ಕೆ ಮುಂಚೆ ಅವತ್ತು ರನ್ನಿಂಗ್ ಮಾಡೋಣ ಅಂತ ತಲೆಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಸುಮಾರು 380 ಕಿಲೋಮೀಟರ್ ಓಡಿತ್ತು NS400. ನಿಮಗೆ ಗೊತ್ತು, ಗಾಡಿ ರನ್ನಿಂಗ್ ಆಗೋ ತನಕ ಸ್ಪೀಡ್ ಓಡಿಸಂಗಿಲ್ಲ. ಸೊ ರನ್ನಿಂಗ್ ಮಾಡೋದು ರೈಡರ್ಸ್ಗಳಿಗೆ ದೊಡ್ಡ ತಲೆನೋ ಕೆಲಸ. ಅವತ್ತು ರೈಡ್ ಮಾಡಿ ಮುಗಿಸ್ಕೊಳ್ಳೋಣ, ಪೂರ್ತಿ ರನ್ನಿಂಗ್ ಮಾಡೋಣ, 500 ಕಿಲೋಮೀಟರ್ ಮಾಡ್ಕೊಂಡು ಮನೆಗೆ ಹೋಗ್ತಂದರೆ ನೆಕ್ಸ್ಟು ಸರ್ವಿಸಿಗೆ ಕೊಡ್ಬೋದು ಅಂತೇಳಿ ನನ್ನ ಪ್ಲ್ಯಾನ್ ಇತ್ತು. ಹಾಗಾಗಿ ಅವ್ರಿಗೆ ಬಾಯ್ ಅಂತ ಹೇಳಿಬಿಟ್ಟು ನಾನು ಒಂದು 20 ಸೆಕೆಂಡ್ ಬಾಯ್ ಅಂತ ಹೇಳಿ 20 ಸೆಕೆಂಡ್ ಮುಂದೆ ಹೋಗಿ
ಗಾಡಿ ಓಡಿಸ್ತಾ ಇದ್ದೀನಿ, ಗಾಡಿ ಕ್ರ್ಯಾಶ್. ಸೊ ಇದು ಆವತ್ತಿನ ದಿನ ನಡೆದಂಥ ಸಿಚುವೇಶನ್. ಬಿದ್ದೆ, ಹಾಸ್ಪಿಟ್ಲಿಗೆ ಸೇರಿಸಿದ್ರು, ಹಾಸ್ಪಿಟ್ಲಲ್ಲೆಲ್ಲ ಆಯಿತು. ಆಮೇಲೆ ನಮ್ಮ ಮನೆಗೆ ಬಂದ್ವಿ, ಈಗ ರಿಕವರಿ ಆಗ್ತಾಯಿದ್ವಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಷ್ಟ. ಈಗ ಲೆಟ್ಸ್ ಗೋ ಸ್ಟೆಪ್ ಬೈ ಸ್ಟೆಪ್, ಆರಾಮಾಗಿ ಡೀಟೇಲಾಗಿ ಹೋಗೋಣ. ತುಂಬ ಜನಕ್ಕೆ ಕ್ರ್ಯಾಶ್ ಹೇಗಾಯಿತು, ನೀವು ಚೆನ್ನಾಗಿ ರೈಡ್ ಮಾಡ್ತೀರಾ, ರೈಡ್ ಮಾಡೋದಕ್ಕೆ ಗೊತ್ತು, ಕ್ರ್ಯಾಶ್ ಏನಕ್ಕಾಯಿತು, ಏನು ಪ್ರಾಬ್ಲಮ್ಮು, ತುಂಬ ಜನಕ್ಕೆ ಇದು ಕ್ವಶನ್ಸ್ ಇರುತ್ತೆ. ಇವ್ರು ಗೋಲ್ಡನ್ ಥ್ರೆಟ್ಲರ್ ಅವ್ರಿಗೆ ಬಾಯ್ ಅಂತ ಹೇಳಿದೆ, ಬಾಯ್ ಅಂತ ಹೇಳ್ಬಿಟ್ಟು ಹೊರಟ್ವಿ ಇಬ್ಬರೂ. ಸೊ ಸ್ವಲ್ಪ ಮುಂದೆ ಹೋದೆ. ನಾನು ಇನ್ನೂ ಅವಾಗ ಹೊಟ್ಟಿದ್ರಿಂದ ನಾನು ತುಂಬ ಸ್ಪೀಡೇನಿರಲಿಲ್ಲ, ಅರೌಂಡ್ 80 to 100 ಈ ಸ್ಪೀಡಲ್ಲಿದ್ದೆ ಅಂತ ಅಂದ್ಕೊಳ್ಳಿ. ಲೆಫ್ಟಿಗೆ ಟರ್ನ್ ಮಾಡಬೇಕಿದ್ರೆ ಗಾಡಿದು ಫ್ರಂಟ್ ಎಂಡು ಸ್ಲಿಪ್ ಆಗುತ್ತೆ, ಸ್ಲಿಪ್ ಆಗಿಬಿಟ್ಟು ಬಿದ್ದು ಸ್ಲೈಡ್ ಆಗ್ತೀನಿ. ಸ್ಲೈಡ್ ಆಗಿಬಿಟ್ಟು ಹೋಗ್ಬಿಟ್ಟು ಗಾಡಿ ಜಾರ್ಕೊಂಡು ಹೋಗುತ್ತೆ. ನಾನು ಹೋಗ್ಬಿಟ್ಟು ಸೈಡಲ್ಲಿ ರೈಲಿಂಗ್ ಬರುತ್ತೆ ನೋಡಿ, ಅಲ್ಯೂಮಿನಿಯಂ ರೈಲಿಂಗು, ಅದಕ್ಕೆ ನಾನು ಹೋಗಿ ಹೊಡಿತೀನಿ. ನನ್ನ ಬಾಡಿಗೆ ಇಂಪ್ಯಾಕ್ಟ್ ಆಗಿ ತುಂಬಾ ಏಟಾಗುತ್ತೆ ನನಗೆ. ಸೊ ಫಸ್ಟ್ ಪಾಯಿಂಟು, ಏನಕ್ಕೆ ಬಿದ್ದೆ. ರೈಡರ್ಸ್ಗಳಿಗೆ ಯಾವುದೇ ಕ್ರ್ಯಾಶ್ ಆಗಲಿ, ಏನೇ ಆಕ್ಸಿಡೆಂಟ್ ಆಗಲಿ, ಒಂದು ಥಿಂಗ್ ಏನಂತ ಹೇಳಿದ್ರೆ ಏನಕ್ಕೆ ಕ್ರ್ಯಾಶ್ ಆಯಿತು ಅಂತ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾರು ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಮುಂದೆ ಏನಾದರೂ ಅಡ್ಡ ಬಂದುಬಿಡುತ್ತೆ, ಅವರು ಬ್ರೇಕ್ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಹೋಗಿ ಹೊಡಿತಾರೆ, ಇಲ್ಲ ಪ್ಯಾನಿಕ್ ಬ್ರೇಕಿಂಗಲ್ಲಿ ಗಾಡಿ ಸ್ಕಿಡ್ಡಾಗಿ ಬೀಳೋದು, ಏನಂತ ನಮ್ಗೆ ಅರ್ಥ ಆಗುತ್ತೆ ರೀಸನ್ ಜನರಲಿ. ಸೊ ನಂದೇನಾಯ್ತಂದರೆ, ನಾನು ಹೋಗಬೇಕಿದ್ರೆ ಗಾಡಿನ ಲೆಫ್ಟಿಗೆ ಟರ್ನ್ ಇತ್ತು. ಸೊ ಲೆಫ್ಟಿಗೆ ಟರ್ನ್ ಮಾಡೋದಕ್ಕೆ ಬೆಂಡ್ ಮಾಡಿದ್ದೀನಿ. ಸೊ ಗಾಡಿ ಲೆಫ್ಟಿಗೆ ಬೆಂಡ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಜನಕ್ಕೆ ಕಾಮನಾಗಿ ಏನು ಅನಿಸುತ್ತೆ, ಜಾಸ್ತಿ ಓವರಾಗಿ ಲೀನ್ ಆಗಿತ್ತೇನೋ ಅಂತ ಅಂದ್ಬಿಟ್ಟು. ಸೊ ನನ್ನ ರೈಡ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ ನಾನು. ಇವಾಗ ನಾವು ಫಾರ್ ಎಕ್ಸಾಂಪಲ್ ಸುಮಾರು ಬೈಕ್ಸ್ನ ರಿವ್ಯೂ ಮಾಡ್ತೀವಿ, ಸುಮಾರು ಬೈಕ್ಸ್ನ ಓಡಿಸಿದ್ದೀವಿ. ಸೊ ಎಕ್ಸ್ಪೀರಿಯೆನ್ಸಿಂದ ನಮಗೆ ಗೊತ್ತಿರುತ್ತೆ ಒಂದು ಗಾಡಿನ ಎಷ್ಟು ಪುಷ್ ಮಾಡ್ಬೋದು, ಎಷ್ಟು ಪುಷ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಒಂದು ಗಾಡಿದು ಕೆಪಾಸಿಟಿ ಗೊತ್ತಿರುತ್ತೆ ನಮಗೆ, ಅದ್ರ ಮೇಲೆ ಓಡಿಸ್ತೀವಿ. ಫಾರ್ ಎಕ್ಸಾಂಪಲ್ಲು ಡುಕ್ಯಾಟಿ ಓಡಿಸ್ದಂಗೆ ಈ ಗಾಡಿಗಳನ್ನ ಓಡಿಸೋಕ್ಕಾಗಲ್ಲ. 300cc ಕ್ಯಾಟಗರಿದು ಒಂದು ಕೇಪಬಿಲಿಟಿ ಇರುತ್ತೆ, 600 ಒಂದಿರುತ್ತೆ, 1000 ಒಂದಿರುತ್ತೆ, ಅಡ್ವೆಂಚರ್ದು ಒಂಥರ ಕೇಪಬಿಲಿಟಿ, ಈ ಥರ ಬೇರೆ ಬೇರೆ ಸೆಗ್ಮೆಂಟು ಬೇರೆ ಬೇರೆ ಥರ ಇರುತ್ತೆ. ನಂದೇನಾಯ್ತು ಅಂತ ಹೇಳಿದ್ರೆ, ಎಷ್ಟು ಗಾಡಿ ಲಿಮಿಟ್ ಹೋಗುತ್ತೆ ಈ ಗಾಡಿ, ಅದಕ್ಕಿಂತ ಒಳಗಡೆನೇ ಇದ್ದೀನಿ, ಅಷ್ಟು ಹೋಗಿಲ್ಲ. ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ, ಇದನ್ನು ನಾನು ಲಾಂಚ್ ಮಾಡ್ತಾರಲ್ಲ ಅವಾಗ ಬಜಾಜ್ದು ಚಕನ್ ಪ್ಲ್ಯಾಂಟ್ ಇರುತ್ತೆ ಪುಣೆಯಲ್ಲಿ, ಅಲ್ಲೂ ಕೂಡ ಟ್ರ್ಯಾಕಲ್ಲಿ ಓಡಿಸಿದ್ದೀನಿ ಗಾಡಿನ. ಸೊ ಹಾಗೆ ನನಗೆ ಗೊತ್ತು ಈ ಗಾಡಿ ಓಡಿಸಿಲ್ಲ, ಹೊಸ್ದಾಗಿ ಓಡಿಸ್ತಾ ಇದ್ದೀನಿ, ಆ ಥರ ಲೆಕ್ಕ ಇಲ್ಲ. ಗಾಡಿನ ಕೆಲವು ಸರಿ ಆ ಪುಷ್ ಮಾಡಿ ಕೇಪಬಿಲಿಟಿ ನೋಡಬೇಕಿದ್ರೆ ಗಾಡಿದು ಒಂದು ಲಿಮಿಟ್ ಏನಂತ ತಿಳ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಡುಕ್ಯಾಟಿನ ಟ್ರ್ಯಾಕಲ್ಲಿ ಓಡಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಇದು ಟ್ರ್ಯಾಕಲ್ಲೇ ಓಡಿಸ್ಬೇಕಂತಿಲ್ಲ, ಈವನ್ ರೋಡಲ್ಲೇ ಇರಲಿ, ಎಲ್ಲರೂ ಕೆಲವ್ರಿಗೆ ಗಾಡಿ ಓಡಿಸ್ಬೇಕಿದ್ರೆ ಆ ಗಾಡಿದು ಫೀಡ್ಬ್ಯಾಕ್ ಗೊತ್ತಾಗ್ತಾ ಇರುತ್ತೆ, ಗಾಡಿ ಏನು ಮಾಡ್ತಾ ಇರುತ್ತೆ, ನಾನು ಏನು ಮಾಡ್ಬೋದು, ಎಷ್ಟು ತೊಗೊಳುತ್ತೆ ಕೆಪಾಸಿಟಿ ಅಂತ ಅನ್ನೋದು. ಈವನ್ ಲೀನ್ ಆದಾಗ್ಲೂ ಅಷ್ಟೇ. ಅದು ಒಂದು ಕನೆಕ್ಷನ್ ಅಂತ ಅನ್ಬೋದು, ರೈಡರ್ಗೆ ಗಾಡಿಗೆ ಇರೋಂಥ ಅದೊಂದು ಕನೆಕ್ಷನ್. ಈ ಗಾಡಿ ಬೆಂಡ್ ಆಗ್ತದೆ, ಇಷ್ಟು ಬೆಂಡ್ ಆಗುತ್ತೆ, ಇದ್ರ ಮೇಲೆ ನಾವೇನಾದ್ರೂ ಮಾಡಿದ್ರೆ ಗಾಡಿ ತಡೆಯೋದಿಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ದಿಸ್ ಈಸ್ ದ ಬೆಸ್ಟ್ ಕನೆಕ್ಷನ್ ಎನಿ ರೈಡರ್ ಕ್ಯಾನ್ ಹ್ಯಾವ್. ಅದಕ್ಕಿಂತ ನಾವು ಇನ್ನೇನು ಕೇಳೋದಕ್ಕಾಗೋದಿಲ್ಲ ಅಲ್ವಾ? ಸೊ ಅವತ್ತೇನಾಯಿತು ಅಂತ ಹೇಳಿದ್ರೆ, ನನ್ನ ಗಾಡಿ ನಾನು ಫುಲ್ಲು ಲಿಮಿಟಿಂದ ನನಗನ್ಸೋ ಪ್ರಕಾರ ಇನ್ನೂ ಒಂದು 30% ಇತ್ತು ಅಂದ್ಕೊಳ್ಳಿ. ನಾನು 60 to 70% ಓಡಿಸಿರ್ಬೋದು ನನಗನ್ಸೋ ಲೆಕ್ಕಕ್ಕೆ. ಗಾಡಿ ವಾರ್ನಿಂಗ್ ಕೊಡುತ್ತೆ ಅಂತ ಹೇಳಿ ಏನೂ ಇಲ್ಲ, ಗಾಡಿ ಒಂದೇ ಸರಿ ಫ್ರಂಟ್ ಟೈರು ವಾಶೌಟ್ ಆಗಿಬಿಡುತ್ತೆ. ಗಾಡಿ ಒಂದೇ ಸರಿ ಫ್ರಂಟ್ ಹಂಗೆ ಜಾರ್ಕೊಂಡು ಹೋಗ್ಬಿಡುತ್ತೆ, ಸ್ಲೈಡು ಫುಲ್. ವಾರ್ನಿಂಗ್ ಇಲ್ಲ, ಏನಿಲ್ಲ, ಲೋ ಸೈಡ್ ಕ್ರ್ಯಾಶ್ ಅಂತ ಅನ್ಬೋದು ನಿಮಗೆ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ನಂಗೆ ನಿಜವಾಗ್ಲೂ ಏನು ಫಾಲ್ಟ್ ಅಂತ ಗೊತ್ತಾಗಲಿಲ್ಲ, ಬಿಕಾಸ್ ನನ್ನ ಲಿಮಿಟ್ ಹತ್ರನೂ ಹೋಗಿಲ್ಲ, ಸ್ಪೀಡ್ ಅರೌಂಡ್ 80-100 ಇತ್ತೇನೋ. ಸೊ ನನ್ನ ತಲೆ ನಿಜವಾಗ್ಲೂ ಏನಂತ ತಲೆ ಕೆಟ್ಟೋಯ್ತು, ಅದು ಏನಂತ ಗೊತ್ತಾಗಲಿಲ್ಲ. ಒಂದೊಂದ್ಸಲ ಟೈಮ್ ಸರಿ ಇಲ್ಲ ಅಂತಾರಲ್ಲ, ಆ ಥರ ಅಂದ್ಕೊಂಡೆ ಫಸ್ಟು. ಬಟ್ ಒಂದು ಸ್ಮಾಲ್ ಥಿಂಗ್ ನನ್ನ ತಲೆಯಲ್ಲಿ ಏನು ಅನ್ನಿಸ್ತು ಅಂದರೆ, ಗಾಡಿ 300+ ಕಿಲೋಮೀಟರ್ಸ್ ಇತ್ತು. ಯೂಶ್ವಲಿ ಹೊಸ ಟೈರ್ಸ್ ಇದ್ದಾಗ ಆ ಟೈರ್ಸ್ ಕೂಡ ಸ್ವಲ್ಪ ಬ್ರೇಕಿಂಗ್ ಆಗೋದಿರುತ್ತೆ. ಒಂದು 200 ಕಿಲೋಮೀಟರ್ಸ್ 300 ಕಿಲೋಮೀಟರ್ಸ್ಗೆ ಸ್ವಲ್ಪ ಅದು ಬ್ರೇಕಿಂಗ್ ಆಗಿರುತ್ತೆ. ಬಟ್ ಇದು 350 380 ಏನೋ ಓಡಿತ್ತು ಗಾಡಿ. ಸೊ ಅಗ್ರೆಸಿವ್ ಆಗಿ ಓಡಿಸುವಾಗ ಅದು ಮೈಂಡ್ಸೆಟ್ಟೇ ಬೇರೆ ಥರ ಇರುತ್ತೆ. ಇದೊಂಥರ ಪೀಸ್ಫುಲ್ ರೈಡ್ ಅಂತಲೇ ಅನ್ಬೋದು. ಆದರೂ ಏನೂ ವಾರ್ನಿಂಗ್ ಇಲ್ಲ, ಒಂದೇ ಸರಿ ಹೋಗಿದೆ ನನಗೆ ಅನಿಸೋದು. ಮೋಸ್ಟ್ಲಿ ಟಯರ್ದು ಫಾಲ್ಟ್ ಇರ್ಬೋದು ಅಂತ ನನ್ನ ತಲೆಯಲ್ಲಿ ಒಂದು ಬೇಸಿಕ್ಲಿ ಆ ಥರ ಅಂದ್ಕೊಂಡಿದ್ದು. ಇದು NS400. ಸೊ ನನ್ನ ಬೇಸಿಕಲಿ ಇದೇನೋ ಒಂದು ಹೈವೇ ರೈಡ್ಸ್ ಎಲ್ಲರೂ ಮಾಡೋಣ, ನನ್ನ ಹತ್ರ ಸೆಕೆಂಡ್ರಿ ಬೈಕ್ ಯಾವುದೂ ಇರಲಿಲ್ಲ, ಹಿಮಾಲಯನ್ ಕೊಟ್ಮೇಲೆ. ಸೊ ಹೈವೇ ರೈಡ್ಸ್ ಮಾಡೋಣ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಸಿಟಿಲೆಲ್ಲರೂ ಹೋಗ್ಬೇಕಂತ ಯೂಸ್ ಆಗಿ ಈ ಥರ ಇದ್ದಿದ್ದು. ನಿಮಗೇನಾದರೂ 390 ಇದ್ದಿದ್ರೆ 390 ಯೂಶ್ವಲಿ
ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ, ನಿಮಗೆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಇಂಥ ಟೈಮಲ್ಲಿ ಆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದ್ದಾಗ ಕಾರ್ನರಿಂಗ್ ABS ಬ್ರೇಕ್ ಮಾಡುವಾಗ ಈ ವಿಚಾರದಲ್ಲಿ ನಾನು ಬ್ರೇಕೇ ಟಚ್ ಮಾಡಿಲ್ಲ. ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇದ್ದರೆ ಏನಾರು ಇದ್ದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದು ಸೇವ್ ಮಾಡೋದಾ? ನೋಸ್ ಗೊತ್ತಿಲ್ಲ, ಕ್ವಶನ್ ಮಾರ್ಕ್ಸು. ಎಲೆಕ್ಟ್ರಾನಿಕ್ಸ್ ಇದು ಮಾತ್ರಕ್ಕೆ ಅದೆಲ್ಲ ನಮ್ಮನ್ನು ಸೇವ್ ಮಾಡುತ್ತೆ ಅಂತ ಕಂಪ್ಲೀಟಾಗಿ ಹೇಳೋದಕ್ಕಾಗೋದಿಲ್ಲ. ಬಟ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ ಸಮ್ಟೈಮ್ಸ್ ನಾವು ಒಂದು ಗಾಡಿಗಳಿಗೆ ಕೆಲವುದಕ್ಕೆ ಎಕ್ಸ್ಟ್ರಾ ದುಡ್ಡು ಹಾಕೋದು, ಕೆಲವು ಸರಿ ಎಕ್ಸ್ಟ್ರಾ ಎಲೆಕ್ಟ್ರಾನಿಕ್ಸ್ ಇರೋದು ಸಿಚುವೇಷನ್ಸಲ್ಲಿ ಸೇವ್ ಮಾಡೋ ಚಾನ್ಸಸ್ಸು ಇರುತ್ತೆ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಎನಿವೇ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಸೊ ಟ್ರ್ಯಾಕ್ಷನ್ ಕಂಟ್ರೋಲು ಕಿಕ್ಕಿನ್ ಆಗಿಲ್ಲ. ಏನು ಕಿಕ್ಕಿನ್ ಆಗಿರೋದಿಲ್ಲ ಅಂತ ಹೇಳಿದ್ರೆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇಲ್ಲ, ಬಿಕಾಸ್ ಇದು ಜಸ್ಟ್ ನಾನು ಲೆಫ್ಟಿಗೆ ಟರ್ನ್ ಮಾಡೋದಕ್ಕೆ ಆಗ ಸ್ಟಾರ್ಟ್ ಮಾಡಿದೆ ಮೇ ಬಿ, ಸೊ ಅದಕ್ಕೆ ಆಗಿರೋದಿಲ್ಲ. ಸೊ ಈ ಥರ ಸಲುವಾಗಿ ಹೀಗಾಗಿ ನಾನು ಬಿದ್ದೆ. ಮೋಸ್ಟ್ಲಿ ಟೈರ್ದು ಗ್ರಿಪ್ಪಿಂದ ಇರ್ಬೋದು. ಇವೊಂದು ನಾನು ಲಿಮಿಟ್ ಹತ್ರನೂ ಹೋಗಿಲ್ಲ, ಒಂದು 60 ಗಾಡಿದೊಂದು 50 to 60% ನಾನು ಲೀನ್ ಮಾಡಿರ್ಬೋದು ಓವರಾಲ್ ಕೇಪಬಿಲಿಟಿಗೆ. ಸ್ಟಿಲ್ ಅದು ತೊಗೊಂಡಿಲ್ಲ ಟೈರು. ಸೊ ನಾನು ಬಿದ್ದಿರ್ಬೋದು ಅಂತ ನಂದು ಒಂದು ಅನಾಲಿಸಿಸ್ ಕ್ರ್ಯಾಶ್ ಬಗ್ಗೆ. ಸೊ ನೀವು ರೈಡ್ ಮಾಡ್ತಾ ಇದ್ದಾಗ ಗಾಡಿ ಎಷ್ಟು ರನ್ನಿಂಗ್ ಆಗಿದೆ ಇವೆಲ್ಲ ಯೂಶಲಿ ಇನ್ ದ ಬ್ಯಾಕ್ ಆಫ್ ಅವರ್ ಹೆಡ್ ಇರುತ್ತೆ ನಮಗೆ. ಗಾಡಿ ಲಿಮಿಟ್ ಏನಿರುತ್ತೆ, ಟೈರ್ಸ್ ಎಷ್ಟು ಸೌದಿದೆ, ಹೀಟ್ ಆಗಿದೆಯೋ ಇಲ್ವೋ ಇವೆಲ್ಲ ಇರುತ್ತೆ ತಲೆಯಲ್ಲಿ. ಬಟ್ ಆದರೂ ಕೆಲವು ಸರಿ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಥಿಂಕ್ ಮಾಡಿ. ಆ್ಯಂಡ್ ಅಗೈನ್ ಇದು ಮಧ್ಯಾಹ್ನ 12:30 ಆಗಿರೋದು. ಸೊ ಗಾಡಿ ಟೈರ್ ಹೀಟ್ ಆಗಿತ್ತು, ಬಿಕಾಸ್ ನಾವು ಆಲ್ರೆಡಿ ಆ ಟ್ರ್ಯಾಕಿಂದ ಇಲ್ಲಿ ತನಕ ಓಡಿಸ್ಕೊಂಡ್ಬಂದಿದ್ವಿ. ಸೊ ಟೈರ್ ಕೋಲ್ಡ್ ಆಗಿತ್ತು ಅನ್ನೋ ಚಾನ್ಸು ಸಿಚುವೇಶನ್ ಇಲ್ಲವೇ ಇಲ್ಲ ಇಲ್ಲಿ. ಏನಾಯಿತು ಕ್ರ್ಯಾಶ್ ಆದಮೇಲೆ ಇದು ಹೇಳ್ತೀನಿ. ಇದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಬೀಳ್ತೀನಲ್ಲ, ಆ ಗಾಡಿ ಬಿದ್ದಾಗ ಈ ಕೈ ಇಡೋದು ನನಗೆ ನೆನಪಿದೆ. ನಾನು ಲಿಟ್ರಲಿ ಶಾಕು, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗಾಡಿ ಬಿದ್ದುಬಿಟ್ಟಿದೆ. ಈ ಕೈ ಇಟ್ಟಿದ್ದೀನಿ ಲೆಫ್ಟ್ ಹ್ಯಾಂಡು, ಲೋ ಸೈಡ್ ಕ್ರ್ಯಾಶು. ಅದಾದಮೇಲೆ ನಿಮಗೆ ಫಿಲ್ಮಲ್ಲಿ ತೋರಿಸ್ತಾರೆ ನೋಡಿ, ನಿಧಾನವಾಗಿ ಬ್ಲ್ಯಾಂಕ್ ಆಗುತ್ತೆ, ಬ್ಲ್ಯಾಕ್ ಕಲರು ಆ ಥರ ಫುಲ್ಲು ಸ್ಲೈಡ್ ಆಗ್ತಾಯಿದೆ, ಬ್ಲ್ಯಾಕ್ ಆಗಿ ಥರ ನನಗೆ ನೆನಪಿದೆ. ಆದಮೇಲೆ ನನಗೆ ಏನೂ ನೆನಪಿಲ್ಲ. ನೆಕ್ಸ್ಟ್ ಥಿಂಗ್ ದಟ್ ಐ ರಿಮೆಂಬರ್ ಈಸ್ ಐ ವೋಕಪ್ ಎಟ್ ದ ಹಾಸ್ಪಿಟಲ್. ಕಾನ್ಷಿಯಸ್ನೆಸ್ ಇರಲಿಲ್ಲ. ದಿಸ್ ಈಸ್ ವಾಟ್ ಐ ಆ್ಯಕ್ಚುಲಿ ಥಾಟ್. ನಾನು ಹಿಂಗೆ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ರಿಯಾಲಿಟಿ ಬೇರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಾನು ಬಿದ್ದಾಗ ಈ ಗೋಲ್ಡನ್ ಥ್ರಾಟ್ಲರವರು ಇನ್ನೂ ಅವ್ರ ವಿವಲ್ ನಾನು ಇದ್ದಂತೆ, ನಾನು ಬಿದ್ದಿರೋದು ಅವ್ರಿಗೆ ಗೊತ್ತಾಗಿ ಅವರು ಬಂದಿದ್ದಾರೆ ಅಲ್ಲಿ ಸ್ಪಾಟಿಗೆ. ಸೊ ಸ್ಪಾಟಿಗೆ ಬಂದು ನೋಡಿ ನನ್ನನ್ನು ಕೂರಿಸಿದ್ದಾರೆ. ಕೂರಿಸಿ ಅಂದರೆ ಅಲ್ಲಿ ಜನ ಎಲ್ಲ ಇದ್ದು ಹೆಲ್ಪ್ ಎಲ್ಲ ಮಾಡೋಕ್ಕೆ ಬಂದಿದ್ದಾರೆ, ಕೂರಿಸಿದ್ದಾರೆ. ಕೂರಿಸ್ಬಿಟ್ಟು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದ್ದಾರೆ. ಆ್ಯಂಬುಲೆನ್ಸ್ ಬಂದಿದೆ. ಆ್ಯಂಬುಲೆನ್ಸ್ ಬಂದಮೇಲೆ ಆ್ಯಂಬುಲೆನ್ಸಲ್ಲಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಸೊ ಇಲ್ಲಿ ಒಂದೆರಡು ವಿಚಾರ ಮಾಡ್ತೇನೆ. ಅವ್ರು ಹೇಳಿದ್ದೇನಂತ ಹೇಳಿದ್ರೆ, ನೀವು ಎಚ್ಚರ ಇದ್ರಿ, ನೀವು ಮಾತಾಡಿದ್ರಿ, ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ ಇವೆಲ್ಲ ನೀವು ಮಾತಾಡಿದ್ರಿ. ಸೊ ಲೇಟರ್ ನನಗೇನು ಗೊತ್ತಾಗುತ್ತೆ ಅಂತಂದರೆ, ಬೇಸಿಕಲಿ ನನಗೇನಕ್ಕೆ ಅದೇನು ನೆನಪಿಲ್ಲ ಅಂತೇಳಿದ್ರೆ ಕನ್ಕಷನ್ ಆಗಿತ್ತು. ಅಂದರೆ ಆ ಬಿದ್ದಾಗ ಕನ್ಕಷನ್ ಆದಾಗ ಮೆಮೊರಿ ಲಾಸ್ ಆಗುತ್ತೆ, ತಲೆಯಲ್ಲಿ ಮೆಮೊರಿ ಲಾಸ್ ಆಗುತ್ತೆ. ಸೊ ನನಗೆ ಮೆಮೊರಿ ಲಾಸು ಆ ಪಾಯಿಂಟಾಗಿಂದ, ಬಿದ್ದ ಪಾಯಿಂಟಿಂದ ಹಾಸ್ಪಿಟಲಲ್ಲಿ ಹೋಗಿ ಒಂದು ಪಾಯಿಂಟಲ್ಲಿ ಎಚ್ಚರ ಆಗೋ ತನಕ ನನಗೇನು ನೆನಪಿಲ್ಲ, ತಲೆಯಲ್ಲಿ ಕಂಪ್ಲೀಟ್ ಮೆಮೊರಿ ಲಾಸ್ ಆಗಿದೆ ಅದು. ಇಲ್ಲಿ ಬಿದ್ದಾಗ ನಿಜವಾಗ್ಲೂ ನಾನು ಗೋಲ್ಡನ್ ಥ್ರಾಟ್ಲರ್ಗೆ ಎಷ್ಟು ಥ್ಯಾಂಕ್ಸ್ ಅಂತ ಹೇಳಿದ್ರು ಸಾಲೋದಿಲ್ಲ ಈ ವಿಚಾರವಾಗಿ. ಬಿಕಾಸ್ ಸೋ ಮೆನಿ ಥಿಂಗ್ಸ್ ಹ್ಯಾಪನ್ಸ್. ಒಬ್ಬರು ಬಿದ್ದಾಗ ಪ್ರಾಪರಾಗಿ ಅಟೆಂಡ್ ಮಾಡೋದಕ್ಕೆ ಯಾರೂ ಇಲ್ಲ ಆ ಸ್ಪಾಟಲ್ಲಿ ಅಂತ ಹೇಳಿದಾಗ ಸೋ ಮೆನಿ ಥಿಂಗ್ಸ್ ಕ್ಯಾನ್ ಗೋ ರಾಂಗ್. ಅಂದರೆ ಸಿಚುವೇಶನ್ ಇನ್ನೂ ವರ್ಸ್ಟ್ ಆಗ್ಬೋದು, ಖರಾಬ್ ಅಂತಾರಲ್ಲ ಆ ಥರ ಅಂತ ಅಂದ್ಕೊಳ್ಳಿ. ಬಿದ್ದಾಗ ಹೆಲ್ಮೆಟ್ ಹೇಗೆ ತೆಗಿತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಹೆಲ್ಮೆಟ್ ಕರೆಕ್ಟಾಗಿ ತೆಗ್ದಿಲ್ಲ ಅಂದರೆ ಇನ್ನೂ ಫರ್ದರ್ ಡ್ಯಾಮೇಜ್ ಆಗ್ಬೋದು. ಓಕೆನಾ? ಇದು ಎಲ್ಲರಿಗೂ ಗೊತ್ತಿರುತ್ತೆ ರೈಡರ್ಸು ಜನರಲಿ, ಬಟ್ ಆ ಟೈಮಲ್ಲಿ ಅದು ನೆನಪಾಗಬೇಕಲ್ಲ, ನೆನಪೇ ಆಗೋದಿಲ್ಲ ಇವೆಲ್ಲ. ಸೊ ಇವ್ರು ಯಾರು ಹೆಲ್ಮೆಟ್ ತೆಗಿಯೋಕ್ಕೆ ಬಂದವ್ರಿಗೆ ಬಿಟ್ಟಿಲ್ಲ ಹೆಲ್ಮೆಟ್ ತೆಗಿಯೋದಕ್ಕೆ. ಅಂದರೆ ಇವೆಲ್ಲ ವಿಚಾರ ನಂಗೆ ಆಮೇಲೆ ಗೊತ್ತಾಯಿತು ಕೆಲವುದು. ಸೊ ಅವರು ಈ ಎಮರ್ಜೆನ್ಸಿ ಚೀಕ್ ಪ್ಯಾಡ್ ಬರುತ್ತಲ್ಲ, ಎಮರ್ಜೆನ್ಸಿ ಪ್ಯಾಡ್ಸು, ಅದನ್ನು ಹೀಗೆ ಎಳೆದ್ಬಿಟ್ಟು ಆ ಮೆಕ್ಯಾನಿಸಮಿಂದ ಹೆಲ್ಮೆಟ್ನ ಓಪನ್ ಮಾಡಿದ್ದಾರೆ. ಈವನ್ ಅಲ್ಲಿ ಕೆಲವು ಜನ ಇದ್ದು ಪಾಪ ಹೆಲ್ಪ್ ಮಾಡಿದವ್ರಿಗೂ ನಿಜವಾಗ್ಲೂ ನಾನು ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟೈಮಲ್ಲಿ ನಂದು ಬ್ಯಾಗು, ಗ್ಲೌಸು, ಆ್ಯಕ್ಷನ್ ಕ್ಯಾಮ್ ಇತ್ತು ಹೆಲ್ಮೆಟಲ್ಲಿ. ಹೆಲ್ಮೆಟಿಂದ ಆ್ಯಕ್ಷನ್ ಕ್ಯಾಮ್ ಕಿತ್ತೆಲ್ಲೋ ಬಿದ್ದು ಹೊರಟೋಗಿದೆ, ಇದೆಲ್ಲ ಇತ್ತು. ಇವ್ರು ಇದೆಲ್ಲ ಹ್ಯಾಂಡಲ್ ಮಾಡೋದ್ರ ಜೊತೆಗೆ, ಆ್ಯಂಬುಲೆನ್ಸಿಗೆ ಫೋನ್ ಮಾಡೋದ್ರ ಜೊತೆಗೆ ಎಲ್ಲ ಥಿಂಗ್ಸನ್ನು ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ನನ್ನ ಆ್ಯಂಬುಲೆನ್ಸಲ್ಲಿ ಅಲ್ಲಿಂದ ಕಳಿಸ್ಕೊಟ್ಟಿದ್ದಾರೆ ಕ್ಲೀನಾಗಿ. ಸೊ ದಿಸ್ ಈಸ್ ರಿಯಲಿ ಇಂಪಾರ್ಟೆಂಟ್. ಆ ಪಾಯಿಂಟಲ್ಲಿ ನಮಗೆ ಯಾವ ಥರ ಹೆಲ್ಪ್ ಸಿಗುತ್ತೆ ಅದ್ರ ಮೇಲೆ ಬೇರೆಲ್ಲ ವಿಚಾರಗಳು ಡಿಪೆಂಡ್ ಆಗುತ್ತೆ ಅಂತ ಅನ್ಬೋದು. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಗೋಲ್ಡನ್ ಬ್ರೋ. ಅದನ್ನು ಯಾವ ಥರ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಇದಾದಮೇಲೆ ಅಲ್ಲಿ ಪ್ರೀತಮ್ ಅಂತ ಬಂದಿದ್ದರು, ಇವರು ನಮ್ಮ ಫ್ರೆಂಡೇನೆ. ಅವರು ಅವತ್ತು KTM ಟ್ರ್ಯಾಕ್ ಡೇ ಎಕ್ಸ್ಪೀರಿಯನ್ಸ್ ಬಂದಿದ್ರು, ಅವ್ರಿಗೂ ಫೋನ್ ಮಾಡಿದ್ರು. ಅವ್ರಿಗೆ ಫೋನ್ ಮಾಡಿ ಹಾಗೆ DV ಬ್ರೋಗೆ ಫೋನ್ ಮಾಡಿದರು.
ಸೊ ಇದೆಲ್ಲ ಫೋನ್ ಮಾಡಿಬಿಟ್ಟು ಹಾಸ್ಪಿಟಲಿಗೆ ಬಂದರು ಇವರು. ಪ್ರೀತಮ್ ಅವರು ಆ್ಯಕ್ಚುಲಿ ಅಲ್ಲಿ ಗಾಡಿ ಬಿದ್ದಿರುತ್ತಲ್ಲ, ಗಾಡಿ ಬಿದ್ದಿರೋದನ್ನು ಆ ಸ್ಪಾಟಿಂದ ಬಜಾಜ್ ಸರ್ವಿಸ್ ಸೆಂಟರ್ ನಿಯರೆಸ್ಟ್ ಎಲ್ಲಿರುತ್ತೆ ಅಲ್ಲಿಗೆ ತಲುಪಿಸೋದಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ, ಮಾಡಿ ಅವರು ಹಾಸ್ಪಿಟಲ್ಗೆ ಬರ್ತಾರೆ. ಹಾಗೆ ಗೋಲ್ಡನ್ ಬ್ರೋ ಅವರು ಹಾಸ್ಪಿಟಲ್ಗೆ ಬಂದಿರ್ತಾರೆ, DV ಬ್ರದರೂ ಅವತ್ತು ಹಾಸ್ಪಿಟಲ್ಗೆ ಬರ್ತಾರೆ. ಸೊ ಇವರೆಲ್ಲ ಬಂದು ಅಲ್ಲಿ ನನಗೆ ಏನು ಬೇಕೋ ಆ ಪಾಯಿಂಟಲ್ಲಿ ಟ್ರೀಟ್ಮೆಂಟಿಗೆ ನಿಜವಾಗ್ಲೂ ಫಸ್ಟು ಹೆಲ್ಪ್ ಮಾಡೋದೆ ಇವರೆಲ್ಲ. ಈವನ್ DV ಅವರು ನಮ್ಮ ಫ್ಯಾಮಿಲಿಗೆ ವಿಚಾರ ತಿಳಿಸಿದೆ. ಅವರು ಏನಾರ ಇನ್ಸಿಡೆಂಟ್ ಆದಾಗ ಆ ಫಸ್ಟ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿ ನಮಗೆ ಯಾರು ಇರ್ತಾರೆ, ಏನು ಹೆಲ್ಪ್ ಮಾಡ್ತಾರೆ, ಇದು ತುಂಬ ಇಂಪಾರ್ಟೆಂಟು. ಸೊ ಇದಾದಮೇಲೆ ನಮ್ಮ ಫ್ಯಾಮಿಲಿಯವ್ರಿಗೆ ವಿಚಾರ ತಿಳಿದ್ಮೇಲೆ ನನ್ನ ವೈಫು, ನಮ್ಮ ಅತ್ತೆ ಮಾವ ಬಂದಿರ್ತಾರೆ, ಹಾಗೆ ನನ್ನ ತಂಗಿ, ನಮ್ಮ ಬ್ರದರ್ ಇಲ್ಲ, ಎಲ್ಲರೂ ಹಾಸ್ಪಿಟಲ್ಗೆ ಬರ್ತಾರೆ. ಸೊ ನಾವು ಈ ಹೊಸಕೋಟೆ ಹತ್ರ ಒಂದು ಹಾಸ್ಪಿಟಲ್ ಇದೆ, ಸ್ಪರ್ಶ ಹಾಸ್ಪಿಟಲ್ ಇಲ್ಲ, ಇದು ಸ್ಪರ್ಶ ಅಂತ ಹಾಸ್ಪಿಟಲು. ಈ ಹಾಸ್ಪಿಟಲಲ್ಲಿ ನನ್ನ ಅಡ್ಮಿಟ್ ಮಾಡಿದರು. ಸೊ ನನಗೆ ಅಲ್ಲೋಗಿ ಸುಮಾರು ಹೊತ್ತಾದಮೇಲೆ ಈ ತಲೆಯಲ್ಲಿ ಜ್ಞಾನ ಪ್ರಜ್ಞೆ ಬಂದಿತ್ತು ಅಂತ ಅಂದರೆ ಬೇಸಿಕಲಿ ಕನ್ಕಷನ್ ಆಗಿತ್ತು. ಅದಾದಮೇಲೆ ಏನಾಗಿದೆ ಅಂತ ನನಗೆ ನೆನಪಿದೆ. ಸೊ ಇವಾಗ ಏನಾಯಿತು, ಏನೆಲ್ಲ ಡ್ಯಾಮೇಜು, ಗಾಡಿಯಿಂದ ಬಿದ್ದು ನಾನು ಹೋಗಿ ಸೀದಾ ಆ ರೈಲಿಂಗಿಗೆ ಹೊಡೆದಿದ್ದೀನಿ. ಅವಾಗೇನಾಗಿದೆ, ಅಪ್ಪರ್ ಬಾಡಿ ಕೂತ್ಕೊಂಡಿದೆ. ಸೊ ಹೊಡೆಯೋ ಟೈಮ್ಗೆ ತುಂಬ ಇಂಪ್ಯಾಕ್ಟು ನನಗೆ ಈ ಪೋರ್ಷನಲ್ಲೇ ಆಗಿರೋದು. ಸೊ ಫಸ್ಟ್ ಥಿಂಗ್ ಏನಾಗಿದೆ, ಬಿದ್ದಾಗ ಈ ಕೈ ಕೊಟ್ಟಿದ್ದೀನಿ, ಈ ಕೈ ಕೊಟ್ಟಾಗ ಇಲ್ಲಿ ಒಂದು ಏರ್ಲೈನ್ ಕ್ರ್ಯಾಕ್ ಥರ ಫ್ರ್ಯಾಕ್ಚರ್ ಆಗಿದೆ, ಲೈಟಾಗಿ ಏರ್ಲೈನ್ ಕ್ರ್ಯಾಕ್ ಅಂತ ಅನ್ಬೋದು. ಹೊಡೆದಾಗ ಈ ಮೂಳೆ ಇರುತ್ತಲ್ಲ ಕೈದು, ಹ್ಯೂಮರಸ್ ಬೋನ್ ಅಂತಾರೆ, ಇದು ರೈಟ್ ಹ್ಯಾಂಡ್ದು, ಇದು ಕಂಪ್ಲೀಟಾಗಿ ಪೀಸ್ ಆಗಿದೆ, ಹೀಗೆ ಕಟ್ಟಾಗಿದೆ. ಸೊ ಇದು ಡ್ಯಾಮೇಜ್ ಆಗಿತ್ತಾ. ಅದಾದಮೇಲೆ ಇಲ್ಲಿ ರಿಬ್ಸ್ ಬರುತ್ತಲ್ಲ, ಇಲ್ಲಿ ನಮ್ಮದು ರಿಬ್ಸ್ ಹತ್ರನೂ ಫ್ರ್ಯಾಕ್ಚರ್ ಆಗಿತ್ತು, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಇತ್ತು ರಿಬ್ಸ್ ಹತ್ರ. ಸೊ ಇದೆಲ್ಲದಕ್ಕಿಂತ ತುಂಬ ಒಂದು ಡೇಂಜರಸ್ ವಿಚಾರ ಇದೆ. ನಿಮ್ಗೆ ಆಗಲೇ ಹೇಳಿದೆ ನಾನು ಅಲ್ಲಿ ಅವರು ಗೋಲ್ಡನ್ ರೋ ಸತೀಶ್ ಅವ್ರ ಹತ್ರ ಉಸಿರಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದೆ ಅಂತ ನಾನು ಬಿದ್ದಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ರಿಬ್ಸ್ ಇದೆಯಲ್ಲ, ರಿಬ್ಸು ಫ್ರ್ಯಾಕ್ಚರ್ ಆಗಿ ಇಲ್ಲಿ ನಮಗೆ ಒಳಗಡೆ ಲಂಗ್ಸ್ನ ಕವರ್ ಮಾಡಿ ಒಂದು ಚೀಲದ ಥರ ಇರುತ್ತೆ ಲಂಗ್ಸ್ ಮೇಲೆ, ಆಯಿತಾ, ಆ ಚೀಲನ ಪಂಚರ್ ಮಾಡಿದೆ. ಸೊ ಅದು ಪಂಚರ್ ಆದಾಗ ಏನಾಗುತ್ತೆ ಅಂದರೆ ಹೊರಗಡೆ ಅದು ಆ ಏರು ಒಳಗಡೆ ಹೋಗುತ್ತೆ, ಚೀಲದ ಒಳಗಡೆ ಹೋಗುತ್ತೆ. ಆ ಚೀಲದೊಳಗಡೆ ಏರ್ ಹೋದ್ಮೇಲಿಂದ ಸೊ ಅದಕ್ಕೆ ಆಚೆ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಲಂಗ್ಸ್ ಇರುತ್ತಲ್ಲ, ಲಂಗ್ಸು ಕೊಲ್ಯಾಪ್ಸ್ ಆಗುತ್ತೆ, ಸಣ್ಣ ಆಗ್ಬಿಡುತ್ತೆ, ಶ್ರಿಂಕ್ ಆಗ್ಬಿಡುತ್ತೆ. ಇದಕ್ಕೆ ನ್ಯೂಮೋಥೊರಾಕ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ನ್ಯೂಮೋಥೊರಾಕ್ಸ್ ಅನ್ನೋದು ಒಂಥರ ಭಾಳ ಡೇಂಜರಸ್ ಇದು. ಈಗ ಎಷ್ಟೊಂದು ಜನ ನಾವು ಕೇಳ್ತೀವಿ ಆಕ್ಸಿಡೆಂಟ್ ಆದಾಗ ಸ್ಪಾಟ್ ಆಗಿಬಿಟ್ರು, ಅವ್ರದ್ದು ತಲೆಗೆ ಎಟ್ಬಿತ್ತು, ಇಲ್ಲಿಗೆ ಎಟ್ಬಿತ್ತು, ಅದಾಯಿತು ಅಂತ. ಸೊ ಇದು ಆ ಥರನೇ ಅಂತ ಅಂದ್ಕೊಳ್ಳಿ. ಇವಾಗ ನಂದು ಒಂದು ಲಂಗ್ಸು ಫುಲ್ ಕೊಲ್ಯಾಪ್ಸ್ ಆದರೆ ಇನ್ನೊಂದಕ್ಕೂ ಕಷ್ಟನೇ. ಸೊ ಅದಕ್ಕೆ ನನಗೆ ಉಸಿರಾಡೋಕ್ಕಾಗ್ತಾಯಿಲ್ಲ. ಇದು ತುಂಬ ಸಿವಿಯರ್ ಆಗಿಬಿಟ್ಟಿದ್ರೆ ಸ್ಪಾಟಲ್ಲಿ ತುಂಬಾ ಡೇಂಜರು, ಲೈಫ್ ಹೆಂಗೆ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಇದು ಇನ್ನೊಂಚೂರು ಜಾಸ್ತಿ ಆಯಿತು ಅಂದರೆ ಸಿಂಪಲ್ಲು ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳಿದ್ದು, ಸ್ಪಾಟಲ್ಲಿ ಯಾರು ಆ ಟೈಮಲ್ಲಿ ಇರ್ತಾರೆ, ಆ್ಯಂಬುಲೆನ್ಸ್ ಬರೋದು, ಯಾವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಆಕ್ಸಿಡೆಂಟ್ ಆದಾಗ ಫಸ್ಟ್ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಆ ಪಾಯಿಂಟಲ್ಲಿ ಅನ್ನೋದು ಅದಕ್ಕೆ ಇಂಪಾರ್ಟೆಂಟು ಬೇಕಾಗಿರೋದು ವಿಚಾರ. ICUಲಿ ಇಟ್ಟಿದ್ರು ನನಗೆ, ಆಕ್ಸಿಜನ್ ಮಾಸ್ಕ್ ಹಾಕಿ, ಆಕ್ಸಿಜನ್ ಸಪ್ಲೈಯಲ್ಲಿದ್ದೆ. ಸೊ ಈ ಟೈಮಲ್ಲಿ ನಾನು ನಿಮಗೆ ಎಲ್ಲ ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಆಕ್ಸಿಡೆಂಟ್ಸ್ ಅಂತ ಬಂದ ತಕ್ಷಣ ನಾನು ಸೇಫಾಗಿ ಹೋಗ್ತೀನಿ, ನನಗಾಗಲ್ಲ, ಅವ್ರು ಫಾಸ್ಟಾಗಿ ಹೋಗ್ತಾರೆ, ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ, ಈ ಥರ ನಾವೇನೋ ಅನ್ಕೊತೀವಿ. ಆಕ್ಸಿಡೆಂಟ್ಸ್ ಯಾರಿಗೂ ಕೇಳಿ ಆಗೋದಿಲ್ಲ. ನೀವು ಎಷ್ಟೊಂದು ಕೇಸಸ್ ನೋಡ್ತೀರವಾಗ ಸಿಟಿಗಳಲ್ಲೇ ಇರ್ಬೋದು, ಪಾಪ ಯಾರೋ ಗಾಡಿ ನಿಲ್ಸ್ಕೊಂಡಿರ್ತಾರಲ್ಲ ಟ್ರಾಫಿಕಲ್ಲಿ, ಹಿಂದೆಯಿಂದ ಬಂದು ಆ BMTC ಬಸ್ಗಳೇ ಬಿದ್ದುಬಿಡ್ತವೆ, ಕರೆಕ್ಟ್ ಅಲ್ವಾ? ಅವ್ರದ್ದು ಫಾಲ್ಟ್ ಇರ್ಬೋದು, ಫಾಲ್ಟ್ ಇಲ್ಲದೆ ಇರ್ಬೋದು, ಏನಾದರೂ ಇರ್ಬೋದು, ಒಟ್ಟಿನಲ್ಲಿ ಆಕ್ಸಿಡೆಂಟ್ಸ್ ಆಗೋದು ತುಂಬ ಕಾಮನ್ನು. ನಾವು ಅದಕ್ಕೇ ನಮ್ಮ ಕೈಯಲ್ಲಿ ಕೆಲವು ಸರಿ ಎಷ್ಟಾಗುತ್ತೆ ಅಷ್ಟು ನಾವು ಹುಷಾರಾಗಿ ಸೇಫಾಗಿ ಇರಬೇಕು. ಫಾರ್ ಎಕ್ಸಾಂಪಲು, ನಾನು ನೋಯ್ಡಾ BIC ಬುಧ್ ಇಂಟರ್ನ್ಯಾಷನಲ್ ಸರ್ಕ್ಯೂಟಲ್ಲಿ ಡುಕ್ಯಾಟಿ ತೊಗೊಂಡು ಹೋಗಿದ್ದೆ. ನನ್ನ ಮನಸ್ಸಲ್ಲೂ ಒಂದಿರುತ್ತೆ, ಹಿಂಗೆಲ್ಲಾದರೂ ಹೋಗುವಾಗ, ಇವಾಗ ಡೆಲ್ಲಿಲಿ ಹೋಗಿದ್ದೀನಿ, ಈ ಥರ ಆಗಿದ್ದಾಗ ಇಲ್ಲಿ ನೋಯ್ಡಾ ಹತ್ರ ಟ್ರ್ಯಾಕಲ್ಲಿ ಏನಾದ್ರು ಸಿಚುವೇಶನ್ ಆದರೆ ನಮಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಯಾರು ಇರ್ತಾರೆ? ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಮ್ಮೂರಲ್ಲೇ ಇದ್ದು ನಮ್ಮ ಮನೆ ಹತ್ರನೇ ಎಲ್ಲೋ ಆಯಿತು, ಏನಾರು ಇತ್ತು, ಇವಾಗ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ವಿ, ನಮಗೆ ತಕ್ಷಣ ಇಮಿಡಿಯೇಟಾಗಿ ಹೆಲ್ಪ್ ಸಿಗುತ್ತೆ, ಯಾರೋ ಫ್ರೆಂಡ್ಸ್ ಇರ್ತಾರೆ, ಸಿಗುತ್ತೆ. ಈಗ ನಾವು ಬೇರೆ ಊರಿಗೆ ಹೋದಾಗ ಹಿಂಗಾಯ್ತು ಅಂತಂದರೆ, ನೀವು ರೈಡ್ ಹೋಗುವಾಗ ಇವೆಲ್ಲ ಕ್ವಶನ್ಗಳು ಕೇಳ್ಕೊಬೇಕು. ಆವಾಗ ನೀವು ಹುಷಾರಾಗ್ತೀರಾ ಸ್ವಲ್ಪ. ಇಲ್ಲ ಅಂತೇಳಿದ್ರೆ ಅದಕ್ಕೆ ಏನಾರು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಗಳು ಮಾಡ್ಕೊತೀರಾ. ಈಗ ಆ ಥಾಟ್ಸು ಬರಬೇಕು ಆ್ಯಕ್ಚುಲಿ ನಿಮಗೆ, ಆವಾಗ ನೀವು ಕೇರ್ಫುಲ್ ಆಗಿರ್ತೀರ. ಇವಾಗ ಇನ್ನೊಂದು ಎಕ್ಸಾಂಪಲ್ಲು, ನಾನು 2024 ಅನಿಸುತ್ತೆ ಸ್ಪಿಟಿ ವ್ಯಾಲಿ ಸೋಲೋ ರೈಡ್ ಮಾಡಿದ್ದು ನಾನು ಸ್ನೇಹಿತರೆ. ಹಿಮಾಲಯನಲ್ಲಿ ಸೋಲೋ ರೈಡ್ ಮಾಡಿದ್ದು, ಎಲ್ಲಿ ಚಂಡೀಗಢಿಂದ ಸ್ಟಾರ್ಟ್ ಮಾಡಿ ನಾನು ಏಪ್ರಿಲ್ ಟೈಮು, ಲೈವ್ ಸ್ನೋಫಾಲ್ ಸಿಕ್ತು ನನಗೆ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್, ಅಮೇಝಿಂಗ್ ರೈಡು. ಸೊ ಈ ಸ್ಪಿಟಿ ರೈಡಲ್ಲಿ ಕೆಲವು ಸಿಚುವೇಶನ್ ಬರುತ್ತೆ ನನಗೆ. ಒಂದು ಸ್ಪಾಟಲ್ಲಿ ಗಾಡಿ ಬಿದ್ದಿದೆ,
ಓಕೆನಾ. ನನ್ನ ರೈಟ್ ಹ್ಯಾಂಡ್ ಆಲ್ರೆಡಿ ವೀಕ್ ಇರೋದ್ರಿಂದ ನನ್ನ ಗಾಡಿ ಎತ್ತಕ್ಕೆ ಹೋಗಲ್ಲ ಡ್ರಾಪ್ ಆಯ್ತು ಅಂದರೆ, ಸ್ಪೆಷಲಿ ಹೆವಿ ಇದೆ ಅಂತಂದಾಗ. ಯಾಕಂದ್ರೆ ಎತ್ತಕ್ಕೆ ಹೋಗಿ ಮತ್ತೆ ಎಲ್ಲಾರ ಕಟ್ಪಟ್ ಲಟ್ ಅಂತ ಅಂದ್ಬಿಟ್ರೆ ಮುಗೀತು ಕತೆ ನಂದು. ಅಂದರೆ ಇಲ್ಲೆಲ್ಲ ಪ್ಲೇಟ್ಗಳಿದೆ ಅದಕ್ಕೇ. ಸೊ ಹಾಗಾಗಿ ಆ ಸ್ಪಾಟಲ್ಲಿ ನಾನೊಂದು 45 ಮಿನಿಟ್ಸು 1 ಅವರ್ ವೆಯ್ಟ್ ಮಾಡ್ತೀನಿ ಒಬ್ಬರು ಬಂದು ನನಗೆ ಗಾಡಿ ಎತ್ಕೊಡೋದಕ್ಕೆ. ಇದಾಗಿದ್ದು ಮಧ್ಯಾಹ್ನದಿಂದ ಸಂಜೆ ಟೈಮ್ ಅಂತ ಅಂದ್ಕೊಳ್ಳಿ ಒಂದು ಇನ್ಸಿಡೆಂಟು. ಬಟ್ ನನ್ನ ತಲೆಯಲ್ಲಿ ಯಾವಾಗೂ ಇತ್ತು, ನಾನು ಸೋಲೋ ರೈಡ್ ಮಾಡ್ತಾಯಿದ್ದೀನಿ, ಸೊ ನನಗೆ ಬಿದ್ದರೆ ಗಾಡಿ ಎತ್ತಕ್ಕಾಗೋದಿಲ್ಲ. ಹಾಗೆ ನನ್ನ ತಲೆಯಲ್ಲಿ ಅದನ್ನು ನೆನ್ಪಿಟ್ಕೊಂಡೆ ನಾನು ಓಡಿಸ್ತಾ ಇದ್ದೆ. ನಾನು ಹೋಗ್ಬಿಟ್ಟು ಯಾವುದೋ BMW 1300 GS ಇಲ್ಲ ಯಾವುದೋ ಮಲ್ಟಿ ಸ್ಟ್ರಾಡ ದೊಡ್ಡ ಗಾಡಿ ಎತ್ಕೊಂಡ್ಬಿಡ್ಬೋದು. ನಾನು ಪರ್ಸ್ನಲಿ ದೊಡ್ಡ ಗಾಡಿಗೆ ಅದಕ್ಕೆ ಏನಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರೆ, ಈ ಥರ ಅಡ್ವೆಂಚರ್ ಮಾಡೋದಕ್ಕೆ ಹೋಗಿ ಏನಾರು ಬಿದ್ದು ಒಬ್ಬರೇ ಇದ್ದೀವಿ ಅಂತ ಹೇಳಿದ್ರೆ ಗಾಡಿ ಎತ್ತಕ್ಕಾರ ಆಗಬೇಕು. ಆಗಿಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿರೋರು ಹೆಲ್ಪಾರ ಬರಬೇಕು. ಇವೆಲ್ಲ ಥಿಂಗ್ಸನ್ನು ನಾವು ಥಿಂಕ್ ಥ್ರೂ ಮಾಡಲ್ಲ, ಯೂಶ್ವಲಿ ಮಾಡಬೇಕು. ಈ ಇನ್ಸಿಡೆಂಟ್ ಆಯಿತಾ. ಇದಾದಮೇಲೆ ನನ್ನ ತಲೆಯಲ್ಲಿ ಯಾವಾಗೂ ಇತ್ತು, ನಾನು ನೈಟ್ ರೈಡ್ ಮಾಡ್ತಾ ಇರಲಿಲ್ಲ. ಇದಾದಮೇಲೆ ರಿಟರ್ನ್ ಆಗಬೇಕಿದ್ರೆ ಮುದ್ ವಿಲೇಜ್ ಅಂತ ಬರುತ್ತೆ. ಈ ಮುದ್ ವಿಲೇಜ್ಗೆ ಹೋಗೋದಕ್ಕೆ ಮೇನ್ ರೋಡ್ ಬ್ಲಾಕ್ ಆಗಿಬಿಟ್ಟಿದೆ. ಐಸು ಫುಲ್ ಹಿಮ ಬಿದ್ದು ಎಲ್ಲ ಐಸ್ ಆಗಿಬಿಟ್ಟಿದೆ, ಅದು ಬ್ಲಾಕು. ಅಲ್ಲಿಗೆ ಹೋಗೋದಕ್ಕೆ ಇನ್ನೊಂದು ರೂಟ್ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಯಾರೋ ಇನ್ನೊಬ್ರು ಟೂರಿಸ್ಟ್ ಹೋಗಿ ಬಂದಿರೋರು ನನ್ನ ಫ್ರೆಂಡ್ ಆಗಿ ಅವ್ರು ಹೇಳಿದ್ರು ಹಿಂಗೆ ಹೋಗ್ಬೋದು ಅಂತಂದ್ಬಿಟ್ಟು. ಸೊ ಈ ವಿಚಾರ ಗೊತ್ತಾದ್ಮೇಲೆ ವಾಪಸ್ ಹೋಗ್ತಾ ಇಲ್ಲಿಗೂ ಹೋಗೋಣ ಅಂತಂದ್ಬಿಟ್ಟು ನಾನು ಮುದ್ ವಿಲೇಜಿಗೆ ಡೈವರ್ಷನ್ ತೊಗೊಂಡು ಹೋಗ್ತೀನಿ ಆ ಕಡೆಗೆ. ಅವತ್ತು ಸ್ನೋಫಾಲ್ ಪ್ರಿಡಿಕ್ಷನ್ ಇತ್ತು. ಅಲ್ಲಿ ಹೋಗ್ಬೇಕಿದ್ರೆ ಕೆಲವು ಜಾಗದಲ್ಲಿ ಫುಲ್ಲು ಕೊಚ್ಚೆ ನೀರು, ಮಿಸ್ ಆಗಿ ಬಿದ್ದರೆ ಅಲ್ಲಿ ಎತ್ತದ ಕಷ್ಟ. ಇದೇನಂತ ಹೇಳಿದ್ರೆ ಮೇಯ್ನು ನಾನು ಹೇಳಿದೆ ಅಲ್ಲ, ಮೇಯ್ನು ಇದು ಬ್ಲಾಕ್ ಆಗಿರೋದು, ಬೇರೆ ಯಾರಿಗೂ ಟೂರಿಸ್ಟಿಗೆ ಇದು ರೋಡೇ ಗೊತ್ತಿಲ್ಲ. ಸೊ ನಾನು ಹಿಂದೆ ಮುಂದೆ ಕೇಳೋರು ಯಾರೂ ಇಲ್ಲ. ಆ ಮುದ್ ವಿಲೇಜ್ ಎಲ್ಲೋ ಮುಂದಿರೋದು. ಸಖತ್ ಕಷ್ಟ ಆಯಿತು ಟೆರೇನು ರೈಡ್ ಮಾಡೋದಕ್ಕೆ. ಆದರೂ ಹೋಗ್ಬೇಕನ್ನೋ ಹುಮ್ಮಸ್ಸು ಹೆಂಗೋ ಮಾಡ್ಕೊಂಡಿದೆ. ಫುಲ್ಲು ಕ್ಲೌಡು, ಈ ಮಳೆ ಸ್ನೋಫಾಲ್ ಹೆವಿ ಆಗಬೇಕು ಆ ಥರ. ಹೆಂಗಿತ್ತಂತಂದರೆ ಒಂಥರ ಭಯಾನಕವಾಗಿತ್ತು ಸ್ನೇಹಿತರೆ. ಅದು ಒಬ್ಬನೇ ರೈಡ್ ಮಾಡ್ತಾಯಿದ್ದೀನಿ, ಗಾಡಿ ಬಿತ್ತಂತಂದರೆ ಯಾರಿಗೂ ಹೇಳೋಕ್ಕಾಗಲ್ಲ, ಯಾರಿಗೂ ಹೆಲ್ಪ್ ಕೇಳೋಕ್ಕಾಗಲ್ಲ. ಒಬ್ಬನೇ ನಡ್ಕೊಂಡು ಹೋಗ್ಬೇಕು. ಎಷ್ಟು ದೂರ ಹೋಗೋದು ಮುಂದೆ ನಡ್ಕೊಂಡು, ಅಲ್ಲಿ ಯಾರು ಸಿಗ್ತಾರೋ ಇಲ್ಲ ಹೇಳೋಕ್ಕಾಗಲ್ಲ. ಗಾಡಿ ಬಿದ್ದಲ್ಲೇ ಬಿಟ್ಬಿಟ್ಟು ಹೋಗಬೇಕು. ಹೆವಿ ಸ್ನೋಫಾಲ್ ಆದರೆ ವಾಪಸ್ ಹೋಗೋಕ್ಕಾಗಲ್ಲ, ರೋಡ್ ಬ್ಲಾಕ್ ಆಗುತ್ತೆ. ನಿಮಗೆ ಗೊತ್ತು, ಸ್ನೋಫಾಲ್ ಒಂದ್ಸರಿ ಆಯ್ತಂದರೆ ಡೇಸ್ ಟುಗೆದರ್ ಆಗಿಬಿಡುತ್ತೆ, ಗಾಡಿ ಮುಚ್ಚೋಗ್ಬಿಡುತ್ತೆ. ನಮಗೆ ಒಬ್ಬನೇ ಇದ್ದೀನಿ ನಾನು ಈ ಸಿಚುವೇಶನ್. ಒಂದು ಪಾಯಿಂಟಿಗೆ ಹೋದಾಗ ಏನಾಯಿತು, ಮೇಲ್ಗಡೆಯಿಂದ ಈ ಕಲ್ಲೆಲ್ಲ ಉದುರಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಮುಂದೆ. ನಾನು ದಾಟಿಸ್ಕೊಂಡು ಹೋಗ್ಬೇಕಿತ್ತಾಗ ಸ್ನೋಫಾಲ್ ಸ್ಟಾರ್ಟ್ ಆಯಿತು ಕಂಪ್ಲೀಟಾಗಿ. ಸೊ ನನಗೆ ಇನ್ನೊಂದು ಸ್ವಲ್ಪ ಹತ್ರ ಇದೆ, ಇನ್ನೊಂದು 10 ಕಿಲೋಮೀಟರ್ಸೋ 8 ಕಿಲೋಮೀಟರ್ಸೋ ಇತ್ತು. ಹೋಗ್ಬಿಡೋಣ ಧೈರ್ಯ ಮಾಡಿ ಅಂತ. ಬಟ್ ಈ ಥರ ಸಿಚುವೇಶನ್ ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಅಕಸ್ಮಾತ್ ಅದು ಬ್ಲಾಕ್ ಆದರೆ ಹಿಂದೆ ನಾನು ಬಂದ್ರೂ ಒಂದು 10-15 ಕಿಲೋಮೀಟ್ರ್ ಮೇಲೆ ಬರಬೇಕು, ಮುಂದೆ ಹೋದ್ರೂ 8 ಕಿಲೋಮೀಟ್ರ್ ಇದೆ. ನನಗೆ ಏನೂ ಆಪ್ಷನ್ ಇಲ್ಲ. 8 ಕಿಲೋಮೀಟ್ರ್ ನಡೆಯೋಕ್ಕಾಗತ್ತಾ ಆ ಟೈಮಲ್ಲಿ? ಗಾಡಿ ಬಿಟ್ಟು ಹೋಗಬೇಕು. ಈ ಥರ ಎಲ್ಲ ಸಿಚುವೇಶನ್ ಇತ್ತು. ಕ್ವಶನ್ ಮಾರ್ಕ್ ಬಂತು. ಅದಕ್ಕೆ ಕೆಲವು ಸರಿ ನಮ್ಮ ಇನ್ಸ್ಟಿಂಕ್ಟ್ಸ್ನ ಟ್ರಸ್ಟ್ ಮಾಡಬೇಕು, ಓವರ್ ಸಾಹಸ ಮಾಡಬಾರ್ದು. ನನ್ನ ತಲೆಯಲ್ಲಿ ಬಂದಿದ್ದು ಇಷ್ಟೇ, ಯಾರೂ ಇಲ್ಲ ಜೊತೆಯಲ್ಲಿ. ಗಾಡಿ ಬಿದ್ದರೆ ನನಗೆ ಎತ್ತಕ್ಕಾಗಲ್ಲ, ಒಬ್ಬನಿಗೆ ನಡೆಯೋದಕ್ಕಾಗೋದಿಲ್ಲ ತುಂಬ ದೂರ ಅಷ್ಟು. ಸೊ ಬೇಡ ಅಂತೇಳ್ಬಿಟ್ಟು ಹತ್ತಿರ ಇದ್ರೂ ನಾನು ಒಂದು ಹಾರ್ಡ್ ಡಿಸಿಷನ್ ತೊಗೊಂಡು ಟರ್ನ್ ನೋಡಿದ್ಬಿಟ್ಟು ವಾಪಸ್ ಹೊರಟೆ ನಾನು ಅಲ್ಲಿಂದ. ನೆಕ್ಸ್ಟ್ ಡೇ ನನಗೆ ಆ್ಯಕ್ಚುಲಿ ಅದು ಆರ್ಟಿಕಲಲ್ಲಿ ಗೊತ್ತಾಯಿತು, ನ್ಯೂಸಲ್ಲಿ ನೋಡಿದಾಗ ಆನ್ಲೈನು. ಅಲ್ಲಿ ಫುಲ್ಲು ಸ್ನೋಫಾಲ್ ಆಗಿ ಹೋಗಿದ್ರು ಸಿಗಾಕೊಂತಿದೆ, ಅದು ಬ್ಲಾಕ್ ಆಗೋಗಿತ್ತು. ಅಷ್ಟು ಸ್ನೋಫಾಲ್ ಆಯ್ತದು. ನಾನು ವಾಪಸ್ ಬಂದುಬಿಟ್ಟೆ ಅಲ್ಲಿಂದ. ಸ್ನೋ ಜಾಸ್ತಿ ಆದಂಗೂ ಮತ್ತೆ ಈ ಕಡೆ ಸೈಡ್ ವಾಪಸ್ ಹೊರಟಿ ಜಾಗದಿಂದ ವಾಪಸ್ ಬಂದುಬಿಟ್ಟೆ. ಸೊ ಇದೇನು ಕೇಳಿದೆ ಅಂದರೆ, ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೆಲವು ಸರಿ, ಈಗ ನೀವು ಯಾವುದೋ ಒಂದು ಊರಲ್ಲಿ ಎಲ್ಲೋ ಹೋಗಿ ರೈಡ್ ಮಾಡ್ತಾ ಇರ್ತೀರ, ಯಾರೂ ಇರೋದಿಲ್ಲ ಅಲ್ಲಿ ನಿಮ್ಮ ಜೊತೆಯಲ್ಲಿ. ನೀವು ಸೋಲೋ ರೈಡ್ ಹೋಗಿರ್ಬೋದು, ಇಲ್ಲ ನೀವು ನಿಮ್ಮ ಫ್ರೆಂಡ್ಸೇ ಇರ್ಬೋದು ಅಂದ್ಕೊಳ್ಳಿ, ಒಂದು 3-4 ಜನ. ನೀವು ಯಾವುದೋ ಬೇರೆ ಊರಿಗೆ ಹೋದಾಗ ಸ್ವಲ್ಪ ತಲೆಯಲ್ಲಿ ನೆನ್ಪಿಟ್ಕೊಂಡು ಓಡಿಸಿ, ಇಲ್ಲಿ ಏನಾದರೂ ಆದರೆ ನಮ್ಮ ಸಿಚುವೇಶನ್ ಏನು. ನಾವು ಫಾರಿನ್ ಟ್ರಿಪ್ಪೇ ಹೋಗಿರ್ಬೋದು, ಬೈಕಲ್ಲಿ ನೀವೇನಾದ್ರು ರೈಡ್ ಮಾಡುವಾಗ ಇಲ್ಲಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಸಿಗುತ್ತೆ, ಯಾವ ಹಾಸ್ಪಿಟಲಲ್ಲಿ ಇರ್ತೀರಾ, ಮನೆ ಹತ್ರ ಇರೋದಿಲ್ಲ. ಈ ಥರ ಎಲ್ಲ ಕ್ವಶನ್ಸ್ ಹಾಕ್ಕೊಂಡಾಗ ನಾವು ಸ್ವಲ್ಪ ಹುಷಾರಾಗಿರ್ತೀವಿ, ಕೇರ್ಫುಲ್ ಆಗಿರ್ತೀವಿ. ಇಲ್ಲ ವರ್ಸ್ಟ್ ಕೇಸು ನೀವೇನಾರು ಅರೇಂಜ್ಮೆಂಟ್ಗಳು ಮಾಡ್ಕೊಂಡಿರಬೇಕು, ಎಮರ್ಜೆನ್ಸಿ ಏನು ಮಾಡೋದು. ತುಂಬ ಜನ ಈ ಥರದ್ದೆಲ್ಲ ಥಿಂಕ್ ಮಾಡಲ್ಲ, ಆವಾಗ ಪ್ರಾಬ್ಲಮ್ಗಳಾಗುತ್ತೆ. ಸೊ ಥಿಂಕ್ ಥ್ರೂ ಮಾಡಿ. ಈಗ ಲೆಟ್ಸ್ ಗೆಟ್ ಬ್ಯಾಕ್ ಟು ಸ್ಪರ್ಶ ಹಾಸ್ಪಿಟಲ್ಸ್. ಇವರೇನು ಹೇಳ್ತಾ ಇದ್ದಾರೆ, ಇಲ್ಲಿ ಒಂದು ಪೈಪ್ ಥರ ಹೋಲ್ ಮಾಡಿಬಿಟ್ಟು ಒಳಗಡೆ ತುರುಕಬೇಕು. ಅದಕ್ಕೇನೋ ICDನ ಏನೋ ಹೇಳ್ತಾರೆ ಮೆಡಿಕಲ್ ಟರ್ಮು. ಬಿಕಾಸ್ ನಂಗೆ ಉಸಿರಾಡೋಕ್ಕಾಗ್ತಾ ಇಲ್ಲಲ್ಲ, ಈ ನ್ಯೂಮೋಥೊರಾಕ್ಸಿಂದ ಒಳಗಡೆ ಏರ್ ಪಾಸ್ ಆಗಿಬಿಟ್ಟಿದೆ, ಆ ಲಿಕ್ವಿಡ್ ಏನಿದೆ ಅದನ್ನು ತೆಗಿಬೇಕು ಆಚೆ ಅಂತ. ಇಲ್ಲಿಂದ ಹೋಲ್ ಮಾಡಬೇಕು ಅದಕ್ಕೆ ತೆಗೆಯೋದಕ್ಕೆ ಅಂತ. ಸೊ ಎಟ್ ದಿಸ್ ಟೈಮ್ ನನ್ನ ಪ್ರಜ್ಞೆ ಬಂದಾಗಿನ ನನ್ನ ತಲೆಯಲ್ಲಿ ಇನ್ನೊಂದು ವಿಚಾರ ಓಡ್ತಾಯಿತ್ತು, ಥಾಟು. ನಾನು ಈ ಹಾಸ್ಪಿಟ್ಲಲ್ಲೇ ಇರಬೇಕಾ, ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಅಂತಂದ್ಬಿಟ್ಟು. ಬಿಕಾಸ್ ಬ್ಯಾಂಗ್ಳೂರಲ್ಲೇ ಇದ್ದೀನಿ. ಕಾಲರ್ ಬೋನು 10 ಇಯರ್ಸ್ ಮುಂಚೆ ಏನು ಸರ್ಜರಿ ಆಗಿತ್ತಲ್ಲ, ಆವಾಗ ಇದು ಕೂಡ್ಕೊಂಡಿಲ್ಲ ಅಂತೇಳಿ ಗೊತ್ತಾಗಿ
10 ಮಂತ್ಸ್ ಮುಂಚೆ ಮತ್ತೆ ಇದನ್ನು ಆಪ್ರೇಟ್ ಮಾಡಿ ಈ ಕೆಳಗಡೆ ಪೆಲ್ವಿಕ್ ಬೋನ್ ಹತ್ರದಿಂದ ಬೋನ್ ತೊಗೊಂಡು ಅದರಿಂದ ಸ್ವಲ್ಪ ಇಲ್ಲಿಗೆ ಬೋನ್ ಹಾಕಿ ಬೋನ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ, ಅದನ್ನು ಮಾಡಿ ಇದು ಮತ್ತೆ ಸರ್ಜರಿ ಮಾಡಿ ಕೂರಿಸಿದ್ರು 10 ತಿಂಗಳು ಮುಂಚೆ. ಅದನ್ನು ಮಾಡಿದ್ದು ಸ್ಪರ್ಶ ಹಾಸ್ಪಿಟಲ್ ಯಲಹಂಕದಲ್ಲಿ. ಅಲ್ಲಿ ಡಾಕ್ಟರ್ ರಾಘವೇಂದ್ರ ನವೀನ್ ಕುಮಾರ್ ಅಂತ ಇದ್ದಾರೆ, ಅವರು ನನಗೆ ಸರ್ಜರಿ ಮಾಡಿದರು. ಅವಾಗೂ ಅಷ್ಟೇ ಮಲ್ಟಿಪಲ್ ಒಪಿನಿಯನ್ಸ್ ತೊಗೊಂಡು ಅಲ್ಲಿ ಮಾಡಿಸ್ಬೇಕಂತ ಡಿಸೈಡ್ ಮಾಡಿದ್ದು ಸರ್ಜರಿ. ಬಿಕಾಸ್ ಅದು ಕೂಡಿರಲಿಲ್ಲ ಕಾಲರ್ ಬೋನ್, ಹಳೇದು ಇಂಜುರಿದು. ಅವ್ರು ಮಾಡಿಸಿದ್ರಿಂದ ನಾನು ಮತ್ತೆ ಅಲ್ಲೇ ಹೋಗೋಣ ಅನ್ನೋ ಒಂದು ಥಾಟ್ ಇತ್ತು ತಲೆಯಲ್ಲಿ. ಬಿಕಾಸ್ ಅವರಿಗೆ ನನ್ನ ಕೇಸ್ ಎಲ್ಲ ಆವಾಗ ಎಕ್ಸ್ಪ್ಲೈನ್ ಮಾಡಿದೆ, ನಂಗೆ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಇರೋದು, ಬಲ್ಗೈದು ಮೂವ್ಮೆಂಟ್ ಇಲ್ಲದೆ ಇರೋದು, ಏನು ಪ್ರಾಬ್ಲಮ್ ಇದೆ, ಕೈ ವೀಕ್ ಇರೋದು ಎಲ್ಲ ಹೇಳಿದ್ದೆ ನಾನು. ಮೀನ್ ವೈಲ್ ನಮ್ಮ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ನಾನು ವೈಫ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಈ ಟೈಮಲ್ಲಿ ಏನು ಗೊತ್ತಾ, ಕೆಲವು ಸರಿ ಮನೆಯವ್ರಿಗೂ ಪ್ಯಾನಿಕ್ ಆಗ್ತಾರೆ, ಏನು ಮಾಡೋದು ಗೊತ್ತಾಗೋದಿಲ್ಲ, ಡಿಸಿಷನ್ಸ್ ತೊಗೊಳ್ಳೋದು. ಸ್ನೇಹಿತರೆ, ನಮಗಿರೋದು ಒಂದು ಲೈಫು, ಕರೆಕ್ಟ್ ಅಲ್ವಾ? ಕೆಲವು ಸರಿ ಏನು ಟ್ರೀಟ್ಮೆಂಟ್ ಸಿಗುತ್ತೆ ನಮಗೆ, ಯಾವ ಥರ ಸರ್ಜರಿ ಮಾಡ್ತಾರೆ, ಇವೆಲ್ಲ ತುಂಬ ಇಂಪಾರ್ಟೆಂಟು. ಇಟ್ ಮ್ಯಾಟರ್ಸ್ ಅ ಲಾಟ್ ಆ ಟೈಮಲ್ಲಿ. ಕೆಲವು ಸರಿ ನಮಗೆ ಆಪ್ಷನ್ನೇ ಇರೋದಿಲ್ಲ. ಇವಾಗ ಕಾನ್ಷಿಯಸ್ ಇಲ್ಲ ತುಂಬ ಎಮರ್ಜೆನ್ಸಿ ಇತ್ತು, ಬೇರೆ ಯಾವುದೋ ಊರಲ್ಲಿದ್ರಿ, ಆಗಲೇಬೇಕು ಇಮಿಡಿಯೇಟ್ ಸರ್ಜರಿ, ಅವಾಗ ನಮ್ಗೆ ಆಪ್ಷನ್ನೇ ಇರೋದಿಲ್ಲ. ಸೊ ಆಪ್ಷನ್ ಇದ್ದಾಗ ಡಾಕ್ಟರ್ಗಳಿಗೆ ಸುಮಾರು ಜನ ಪೇಷಂಟ್ಸು, ಅವರಲ್ಲಿ ನಾವು ಒಬ್ಬರು, ಬಟ್ ನಮಗೆ ಲೈಫ್ ಒಂದೇ. ಸೊ ನಮಗೆ ಒಂದು ಸ್ಮಾರ್ಟ್ ಡಿಸಿಷನ್ ತೊಗೊಳಕ್ಕಾಗತ್ತೆ ಅಂದರೆ ಥಿಂಕ್ ಥ್ರೂ ಮಾಡಬೇಕು, ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡಿ ಆ ಡಿಸಿಷನ್ಸ್ನ ತೊಗೊಬೇಕು. ನಿಮಗೂ ಹೇಳ್ತಾ ಇದ್ದೀನಿ, ಒಂದು ಕಡೆ ಒಪಿನಿಯನ್ ತೊಗೊಂಡು ಏನಾರು ಸೀರಿಯಸ್ ವಿಚಾರಗಳಿದ್ದರೆ ಡಿಸೈಡ್ ಮಾಡಬೇಡಿ. ಲೈಫಲ್ಲಿ ಏನಾರು ತುಂಬ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ, ಹೆಲ್ತ್ ರಿಲೇಟೆಡ್ ಏನಾದರೂ 2 ರಿಂದ 3 ಕಡೆ ಆದರೂ ಒಪಿನಿಯನ್ ತೊಗೊಂಡು ಆದಷ್ಟು ಒಳ್ಳೆ ಡಿಸಿಷನ್ನ ತೊಗೊಳ್ಳಿ, ಡಿಸ್ಕಸ್ ಮಾಡಿ. ಅವರು ಆ್ಯಂಬುಲೆನ್ಸ್ ಕಳಿಸ್ತೀವಿ ಸ್ಪರ್ಶ ಹಾಸ್ಪಿಟಲಿಂದ, ಯಲಹಂಕದಿಂದ ಈ ಹಾಸ್ಪಿಟಲ್ಗೆ, ಎಲ್ಲ ಆಕ್ಸಿಜನ್ ಸಪ್ಲೈಯಿಂದ ಹಿಡಿದು ನೀವು ಇಲ್ಲಿಗೆ ಬನ್ನಿ, ನಾನು ಐ ವಿಲ್ ಟೇಕ್ ಕೇರ್ ಅಂತ ಹೇಳಿದ್ರು. ಸೊ ಈ ಧೈರ್ಯದ ಮೇಲೆ ನಾವು ಇವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ, ಇವ್ರು ಕಳ್ಸೋಕ್ಕೆ ರೆಡಿ ಇಲ್ಲ. ನೆಕ್ಸ್ಟ್ ಡೇ ಇಲ್ಲಿಗೆ ರಾಡ್ ಹಾಕ್ಬಿಡೋಣ, ಇದು ಮಾಡೋಣ ಅಂತ ಇವರು ರೆಡಿ ಇದ್ದಾರೆ. ನಾವಿಲ್ಲೆಲ್ಲ ಏನೇನೋ ಕನ್ವಿನ್ಸ್ ಮಾಡಿ ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತೀವಿ. ಸೊ ಈ ಟೈಮಲ್ಲಿ ನೀವು ಏನು ಡಿಸಿಷನ್ ತೊಗೊಳ್ತೀರಾ ಅದು ತುಂಬ ಕ್ರೂಷಿಯಲ್ಲು. ಇಲ್ಲಿ ಏನು ಟ್ರೀಟ್ಮೆಂಟ್ ಸಿಗ್ತಾಯಿತ್ತು, ಚೆನ್ನಾಗೇ ಸಿಗ್ತಿತ್ತೋ ಇಲ್ವಾ ನನಗೆ ಗೊತ್ತಿಲ್ಲ, ಕ್ವಶ್ಚನ್ ಮಾರ್ಕ್. ಬಟ್ ವೆನ್ ಐ ಆಲ್ರೆಡಿ ನೋ ದಟ್ ಅಲ್ಲಿ ನನಗೆ ಅವರು ಡಾಕ್ಟ್ರು ಗೊತ್ತಿರೋರು ಇದ್ದಾರೆ, ಮಾಡ್ತಾರೆ ಅಂತಂದಾಗ ರಿಸ್ಕ್ ಏನಕ್ಕೆ ತೊಗೋಬೇಕು ಅನ್ನೋದು ನಾನು ಹೇಳಿದ್ದು. ಸ್ನೇಹಿತರೆ, ನಾನು 1-1.5 ಟೈಮ್ ಅಡ್ಮಿಟ್ ಮಾಡಿರ್ಬೋದು ಇವರು ಹಾಸ್ಪಿಟ್ಲು. ನನಗೆ 8-8:30ಗೆ ಡಿಸ್ಚಾರ್ಜ್ ಆಗಿದ್ದು. ಏನಿಲ್ಲ, ಬೇಸಿಕ್ಕು CT ಸ್ಕ್ಯಾನ್ಸು, ಎಕ್ಸ್ರೇಸು ಈ ಥರ ಎಲ್ಲ ಮಾಡಿದ್ದಾರೆ ಅಷ್ಟೇ. ಆಮೇಲೆ ICU ಇದು ಆಕ್ಸಿಜನ್ದು ಇಷ್ಟು 54-55 ಸಾವಿರ ಖರ್ಚಾಗಿದೆ ಹಾಸ್ಪಿಟಲು. ಆ ಆಕ್ಸಿಡೆಂಟ್, ಈ ಸಿಚುವೇಶನ್ ಅದು ಆದಾಗಿಂದ ಹಿಡಿದು DV ಗೋಲ್ಡನ್ ಥ್ರೆಡ್ ಅಲ್ಲೇ ಇದ್ದರು, 8-8:30 ತನಕ ಅಲ್ಲೇ ಇದ್ದರು ಪಾಪ, ನೋಡಿಕೊಂಡು ಏನು ಬೇಕು ಎಲ್ಲ ಮಾಡಿಕೊಂಡು. ಸೊ ರಿಯಲಿ ಥ್ಯಾಂಕ್ ಯು ಒನ್ಸ್ ಅಗೈನ್. ಸೊ ಇದಾದಮೇಲೆ ಮತ್ತೆ ನಾವು ಆ್ಯಂಬುಲೆನ್ಸ್ ಹತ್ಬಿಟ್ಟು ಅಲ್ಲಿಂದ ಸ್ಪರ್ಶ ಹಾಸ್ಪಿಟಲ್ಗೆ ಬರ್ತೀವಿ. ಸ್ಪರ್ಶ ಹಾಸ್ಪಿಟಲ್ಗೆ ಬಂದಮೇಲೆ ಮತ್ತೆ ನೆಕ್ಸ್ಟ್ ಸೆಟ್ ಆಫ್ ಟ್ರೀಟ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಸ್ಪರ್ಶಕ್ಕೆ ಬಂದಮೇಲೆ ಡಾಕ್ಟ್ರು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಬಂದೆಲ್ಲ ಡಯಾಗ್ನೈಸ್ ಮಾಡ್ತಾರೆ. ಈ ನೀಮೋಥೊರಾಕ್ಸ್ಗೆ ಇವ್ರು ಹೇಳಿದ್ರು ಪೈಪ್ ಏನೋ ಹಾಕೋದು ಬೇಡ, ಒಂದಿನ ವೆಯ್ಟ್ ಮಾಡೋಣ. ಆಕ್ಸಿಜನ್ ಸಪ್ಲೈ ಕೊಟ್ಟಿರ್ತಾರೆ, ಅದು ಕೊಟ್ಟಿದ ಮೇಲೆ ಎಷ್ಟೋ ಬೆಟರ್ ಆಗಿದ್ರೆ ನಮ್ದು ಆಕ್ಸಿಜನ್ ಲೆವೆಲ್ಲು, ವಿ ಕ್ಯಾನ್ ವೆಯ್ಟ್ ಅನ್ನೋ ಥರ. ಸೊ ಇದೆಲ್ಲ ನೋಡಿ ಸ್ವಲ್ಪ ಬೆಟರ್ ಇರುತ್ತೆ. ಸೊ ಆಕ್ಸಿಡೆಂಟ್ 18th ಆದರೆ 19th ಹಾಗೆ ವೆಯ್ಟ್ ಮಾಡಿ 20th ಸರ್ಜರಿ ಮಾಡ್ತಾರೆ. 20th ಮಧ್ಯಾಹ್ನ ಇದು ಸರ್ಜರಿ ಆಗುತ್ತೆ. ಸೊ ಇಲ್ಲಿ ಒಂದು ರಾಡ್ ಹಾಕಿ ಕಂಪ್ಲೀಟಾಗಿ ಬೋನು ಬ್ರೇಕ್ ಆಗಿಬಿಟ್ಟಿರುತ್ತೆ. ನ್ಯೂಮೊಥೊರಾಕ್ಸು ಹಂಗೆ ಸರಿ ಹೋಗುತ್ತೆ, ಅದು ವೆಯ್ಟ್ ಮಾಡೋಣ ಅಂತ ಹೇಳಿದರು. ರಿಪ್ಸು ಅಷ್ಟೇ, ಅದು ಹಂಗೆ ಸರಿ ಹೋಗುತ್ತೆ, ವೆಯ್ಟ್ ಮಾಡೋಣ ಅಂತ ಹೇಳಿದರು. ಅರೌಂಡ್ 6 weeks to 2 months ಟೈಮಲ್ಲಿ ಸರಿ ಹೋಗ್ಬೋದು ಅಂತ ಹೇಳಿದರು. ಈ ಪೋರ್ಷನ್ ಇದೆ ನೋಡಿ ಕೈದು, ಇದು ಸ್ವೆಲ್ಲಿಂಗ್ ಇತ್ತು. ಸೊ ಇದನ್ನು ಎಕ್ಸ್ರೇ ಮಾಡಿದರೆ ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ. CT ಸ್ಕ್ಯಾನ್ ಮಾಡಿಸಿದ್ದಾರೆ. ಒಂದು ಸರ್ಜರಿ ಆಗಿದೆ, ಆದಮೇಲೆ CT ಸ್ಕ್ಯಾನ್ ಮಾಡಿ ನೋಡಿದ್ರೆ ಇದು ಫ್ರ್ಯಾಕ್ಚರ್ ಇದೆ. ಅದೇ ನಾನು ಹೇಳ್ದಲ್ಲ, ಏರ್ಲೈನ್ ಕ್ರ್ಯಾಕ್ ಥರ ಇಷ್ಟು ಉದ್ದ ಇದೆ ಇದು. ಸೊ ನೋಡಿ, ಕೆಲವು ಸರಿ ಎಷ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ ಲೈಫ್ ಅಂದರೆ, ಅದು ಕನ್ಫ್ಯೂಸ್ ಆಗೋದು ಬಿಡಿ, ತಲೆಕೆಟ್ಟು ಹೋಗ್ಬಿಡುತ್ತೆ. ಏನೋ ಒಂದಾಗಿದೆ ಸರಿ ಮಾಡ್ಕೊಳ್ತಾ ಇದ್ದೀವನ್ನ, ಅವಾಗ ಇನ್ನೊಂದಾಗಿದೆ, ಈ ಕೈ ಸರ್ಜರಿ ಮಾಡಬೇಕಂದ್ರೆ ನನಗೆ ಹಿಂಗೆ ಆಗಬಾರ್ದು. ಏನಕ್ಕೆ ಹೇಳ್ತೀನಿ ಗೊತ್ತಾ, ನೋಡಿ ಈ ಕೈ ಮೊದಲೇ ಮೂಮೆಂಟ್ ಇಲ್ಲ ನನಗೆ, ಇದಕ್ಕೆ ಡ್ಯಾಮೇಜ್ ಆಗಿದೆ. ಮತ್ತು ಎಲ್ಲ ಜೀವನ ಮಾಡೋದೇ ಈ ಕೈಯಲ್ಲಿ, ಈ ಕೈಯು ಸರ್ಜರಿ ಮಾಡಬೇಕು, ಈ ಕೈಯು ಹಿಂಗಾಗಿದೆ ಅಂತ ಹೇಳಿದ್ರೆ 2 ಕೈಯು ಸರ್ಜರಿ ಮಾಡಿ ಹಿಂಗೆ ನಾನು ಹಾಕ್ಕೊಂಡು ಕುತ್ಕೊಬೇಕು. ಐ ಮೀನ್ ಆಫ್ಕೋರ್ಸ್ ಇದು ನಾನೇ ಮಾಡ್ಕೊಂಡಿರೋದು, ಬಟ್ ಮೆಂಟಲಿ ನಿಮಗೆ ಆ ಟೈಮಲ್ಲಿ ಎಷ್ಟು ಡಿಸ್ಟರ್ಬ್ ಆಗ್ತೀರಾ ನೀವು. ಈಗ ಇನ್ನು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಬಟ್ ಆ ಟೈಮಲ್ಲಿ ಹೆಂಗಿರುತ್ತೆ ಗೊತ್ತಾ, ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಕೆಲವು ಕಾಲ್ಸು ಡಿಸಿಷನ್ಸು, ಬೇಕಾ ಸರ್ಜರಿ ನಿಜವಾಗ್ಲೂ ಇಲ್ವೋ. ಆಮೇಲೆ ಹೇರ್ಲೈನ್ ಕ್ರ್ಯಾಕ್ ಅಂದಾಗ ಜಸ್ಟು POP ಹಾಕ್ಕೊಂಡು ಸರಿ ಮಾಡ್ಕೊತೀವಿ ನಾವು, ಕೈ ಹಿಂಗೆ ಇಟ್ಕೊಂಡು. ಅದೇನು ಸರ್ಜರಿನೇ ಮಾಡಬೇಕಂತಿಲ್ಲ ಅಲ್ವಾ. ಸೊ ಹಂಗೆ ಸರಿ ಹೋಗುತ್ತಾ, ಈ ಥರ ಸುಮಾರು ಕ್ವಶನ್ ಬರ್ತದೆ. ಡಾಕ್ಟ್ರು ಸರ್ಜರಿ ಮಾಡಿಸ್ಬೇಕು ನೀವು, ಹಾಗೆ ಮಾಡೋದು ಬೇಡ ಅಂತ. ಸೊ ನೆಕ್ಸ್ಟ್ ಏನು ಮಾಡಿದೆ, ಅದಾದಮೇಲೆ ಒಂದಿನ ಬ್ರೇಕ್ ತೊಗೊಂಡು, ಒಂದಿನ ಲೇಟ್ ಆದರೂ ಪರವಾಗಿಲ್ಲ ಸರ್ಜರಿ ಅಂತ, ನಾವು 1-2 ಕಡೆ ಬೇರೆ ಒಪಿನಿಯನ್ ತೊಗೊಳ್ಳೋಣ ಅಂತ. ಅಂದರೆ ಹಾಸ್ಪಿಟ್ಲಲ್ಲೇ ಇದ್ದು 1-2 ಕಡೆ ಬೇರೆ ಫೀಡ್ಬ್ಯಾಕ್ ಥರ ಯಾರು ಪರಿಚಯ ಇರೋದ್ರ ಕೇಳೋಣ ಏನು ಅಂತ ನಾವು ಅಂದ್ಕೊಂಡ್ವಿ. ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ, ನಿಮಗೆ ನಾರ್ಮಲ್ POP ಹಾಕಿದ್ರೂ ಹಾಗೆ ಕೂಡ್ಕೊಳ್ಳುತ್ತೆ, ಸರಿ ಹೋಗುತ್ತೆ. ಬಟ್ ಅವಾಗ ಏನಂತ ಹೇಳಿದ್ರೆ, ನೀವು ವೆಯ್ಟ್ ಮಾಡೋದು ಜಾಸ್ತಿ ಟೈಮ್ ವೆಯ್ಟ್ ಮಾಡಬೇಕು. ಆಮೇಲೆ ಅದು ಕರೆಕ್ಟಾಗಿ ಕೂಡ್ಕೊಂಡಿಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ.
ನನಗೆ ನಮ್ಮ ಡಾಕ್ಟ್ರ್ ಹೇಳಿದ್ದು ಏನಂತ ಹೇಳಿದ್ರೆ ಆಲ್ರೆಡಿ ರೈಟ್ ಹ್ಯಾಂಡ್ ಅವ್ರಿಗೆ ಕೇಸ್ ಕೂತು ಪ್ರಾಬ್ಲಮ್ ಇದೆ, ವೀಕ್ ಇದೆ ಇದು ಅಂತಂದ್ಬಿಟ್ಟು. ಸೊ ಲೆಫ್ಟ್ ಹ್ಯಾಂಡಿಗೂ ನಾವು ಹಾಗೆ ರಿಸ್ಕ್ ತೊಗೊಂಡು ಏನಾದ್ರು ವೆಯ್ಟ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ತುಂಬ ಟೈಮ್ ಕೈ ಯೂಸ್ ಮಾಡೋಕ್ಕಾಗಲ್ಲ. ಸೆಕೆಂಡ್ ಪಾಯಿಂಟು ಕರೆಕ್ಟಾಗಿ ಕೂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ 2 ತಿಂಗಳು POP ಇಟ್ಕೊಂಡ್ವಿ, ಹಿಂಗೆ ಇಟ್ಕೊಂಡಿದ್ವಿ ಅಂತ ಅಂದ್ಕೊಳ್ಳಿ ಹಾಕ್ಕೊಂಡು, ಅವಾಗ ಏನಾಗುತ್ತೆ ಮೊಬಿಲಿಟಿನೂ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಸೊ ಅವೆಲ್ಲ ಚಾಲೆಂಜಸ್ ಇದೆ, ಬೇಡ ಐ ಸಜೆಸ್ಟ್ ವಿಲ್ ಗೋ ಫಿಟ್ ಸರ್ಜರಿ ಅಂತ ಹೇಳಿದ್ರು. ಆಕ್ಸಿಡೆಂಟ್ ಆಗಿ 3ನೇ ದಿನ ಈ ಕೈ ಸರ್ಜರಿ, 5ನೇ ದಿನ ಇದು ಸರ್ಜರಿ, 7ನೇ ದಿನ ಡಿಸ್ಚಾರ್ಜ್, ಗೊತ್ತಾಯ್ತಾ. ಸೊ ಬೇಸಿಕಲಿ ಟ್ರೀಟ್ಮೆಂಟ್ ಲೆಕ್ಕಕ್ಕೆ ಇದಿಷ್ಟು ಮುಗೀತು. ಇನ್ನು ಹಾಸ್ಪಿಟಲೆಲ್ಲ ವಿಚಾರ ಆದಮೇಲೆ ನೆಕ್ಸ್ಟು ಡಿಸ್ಚಾರ್ಜ್ ಆದಮೇಲೆ ಕಂಪ್ಲೀಟ್ಲಿ ಬೇರೆ ಥರನೇ ಕತೆ ಅಂತ ಅಂದ್ಕೊಳ್ಳಿ. ಸೊ 1 ವಾರ ಆದಮೇಲೆ ನಮಗೆ ಹೆಚ್ಚು ಕಮ್ಮಿ ಡಿಸ್ಚಾರ್ಜ್ ಆಗುತ್ತೆ, ಮನೆಗೆ ಬರ್ತೀವಿ. ಈ ಫೇಸ್ ಏನಿದೆ ಅಲ್ಲ, ಮನೆಗೆ ಬಂದಮೇಲೆ ಇದೊಂಥರ ಬೇರೆ ಥರ. ಬಿಕಾಸ್ ನೋಡಿ, ಈ ಥರ ಇಂಜುರೀಸ್ ಯಾರು ಫೇಸ್ ಮಾಡಿರ್ತಾರಲ್ಲ ಅವರಿಗೆ ಐಡಿಯಾ ಇರುತ್ತೆ ಒಂದು ಫೇಸ್ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತಿರುತ್ತೆ. ಎಗೈನ್ ನಾವು ಅದೇ ಹಣೆ ಬರ, ವಿ ಹ್ಯಾವ್ ಟು ಗೋ ಥ್ರೂ ದ ಸೇಮ್ ಥಿಂಗ್ ಎವ್ರಿಥಿಂಗ್ ಅನ್ನೋದಿದೆಯಲ್ಲ. 2 ಕೈಗೂ ಆರ್ಮ್ ಪೌಚ್ ಹಾಕ್ಬಿಟ್ಟು ಈ ಥರ ಇದು ಮಾಡಿದ್ದಾರೆ. ಸೊ 2 ಕೈಯಲ್ಲೂ ಏನೂ ಸಪೋರ್ಟ್ ತೊಗೊಳೋದಕ್ಕಾಗೋದಿಲ್ಲ. ಫಸ್ಟ್ 2 ದಿನ ಅಂತೂ ನರಕ ಅಂತಲೇ ಅನ್ಬೋದು ನಿಮಗೆ. ಫಸ್ಟು ನಾನು ಹೋಗ್ಬಿಟ್ಟು ಹಿಂಗೆ ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ, ಮಲ್ಗೋದಂತೂ ಹರಸಾಹಸ ಆಗೋಯ್ತು ಅಂತ ಅಂದ್ಕೊಳ್ಳಿ. ಸೊ ನನಗೆ ಒಳಗಡೆ ಉಸಿರು ಹೇಳ್ಕೊಳ್ಳೋದಕ್ಕಾಗಲ್ಲ, ನನ್ನ ದೇಹಕ್ಕೆ ಎಷ್ಟು ಆಕ್ಸಿಜನ್ ಬೇಕೋ ಅದು ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಅವಾಗೇನಾಗುತ್ತೆ, ಹಿಂಗೆ ಮಾಡ್ತೀವಲ್ಲ, ಹಿಂಗಾಗಲ್ಲ, ಒಂಥರ ಹೋಗ್ಬಿಡ್ತೀವೇನೋ ಅಂತ ಅಂದ್ಕೊಬೇಕು, ಆ ಥರ ಉಸಿರಾಟ ಹಿಂಸೆ ಆಗ್ತಾಯಿತ್ತು. ಕೂತ್ರೆ ಮಲ್ಗೋಕ್ಕಾಗಲ್ಲ, ಮಲಗಿದ್ರೆ ಎದ್ದೇಳೋಕ್ಕಾಗೋದಿಲ್ಲ. ಎಷ್ಟು ಒದ್ದಾಡಿದ್ದೀನಂದರೆ ಆಲ್ಮೋಸ್ಟ್ ನನಗೆ ಉಸಿರಾಟ ಒಂದು ಲೆವೆಲಿಗೆ ಸರಿ ಹೋಗೋದಕ್ಕೆ 1.5 ತಿಂಗಳು ಟೈಮ್ ಆಯಿತು. ಒಂದು 6 ವಾರ ಆಯಿತು. ವಾಕ್ ಮಾಡೋಕ್ಕಾಗ್ತಾ ಇರಲಿಲ್ಲ. 1 ತಿಂಗಳು ಅಷ್ಟೊತ್ತಿಗೆ ನನಗೆ ಮಲ್ಕೊಂಡಿರೋನು ಒಬ್ಬನೇ ಹೇಳೋದಕ್ಕಾಗ್ತಾಯಿತ್ತು. ಅಲ್ಲಿ ತನಕ ನಂಗೆ ಮಲ್ಕೊಂಡಿರೋನಿಗೆ ಒಬ್ಬನೇ ಹೇಳೋದಕ್ಕೂ ಆಗ್ತಾಯಿರಲಿಲ್ಲ. ಅಂದರೆ ಯಾರು ಬೆನ್ನಿಗೆ ಸಪೋರ್ಟ್ ಕೊಟ್ಟು ಹೇಳಿಸ್ಬೇಕಿತ್ತು, ನನಗೆ ಹೇಳೋದಕ್ಕೂ ಆಗ್ತಾಯಿರಲಿಲ್ಲ, ಇಷ್ಟು ಕಷ್ಟ ಇತ್ತು. ಇನ್ನೊಂದು ವಿಚಾರ ಏನು ಗೊತ್ತಾ ಸ್ನೇಹಿತರೆ, ಈ ಟೈಮಲ್ಲಿ ಒಂದು ಕೈ ಏನೋ ಒಂದು ಕೆಲಸ ಮಾಡ್ಕೊಬೋದು ಅಂತಂದಾಗ ಅದೊಂಥರ ಜೀವನ, ಅದೊಂಥರ ನಡೆಯುತ್ತೆ. ಹೆಂಗೊಂದು ಇವಾಗ ನನ್ನ ಪರಿಸ್ಥಿತಿ ಹೆಂಗೆ, ನನಗೆ 2 ಕೈಯಲ್ಲೂ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಈ ಟೈಮ್ ಇದೆಯಲ್ಲ, ಇದು ನಿಜವಾಗ್ಲೂ ಎಷ್ಟು ನಿಮಗೆ ಮೆಂಟಲಿ ಹಿಂಸೆ ಆಗುತ್ತೆ ಅಂತಂದರೆ, ನಿಜವಾಗ್ಲೂ ಆಗ ಫ್ಯಾಮಿಲಿ ಸಪೋರ್ಟು ಇಲ್ಲ ಅಂತಂದರೆ ನಿಜವಾಗ್ಲೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಲೇ ಅನ್ಬೋದು. ರಾತ್ರಿ ಮಲ್ಕೊಂಡಾಗನೂ ಅಷ್ಟೇ ನೋಡಿ, ನಿದ್ದೆ ಬರೋದಿಲ್ಲ. ಇದೆಲ್ಲರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಹೇಳ್ತೀನಿ, 2 ಕೈನೂ ಹಿಂಗೆ ಇಟ್ಕೊಂಡು ಮಲ್ಕೊಬೇಕು, ಸ್ಟ್ರೈಟಾಗಿ ಹಿಂಗೆ ಮಲ್ಕೊಬೇಕು ನಾನು, ಆಯಿತಾ. ಈ ಕಡೆಗೂ ಕ್ರಾಸ್ ಮಾಡೋಂಗಿಲ್ಲ, ಈ ಕಡೆಗೂ ಕ್ರಾಸ್ ಮಾಡೋಂಗಿಲ್ಲ, 2 ಕೈಯೂ ಸರ್ಜರಿ ಆಗಿದೆ, ಹಿಂಗೆ ಇಟ್ಕೊಂಡು ಮಲ್ಕೊಬೇಕು ನಾನು, ಹಿಂಗೆ, ಆಯಿತಾ. ಏನಂದರೆ ಒಂದು ತಲೆ ಕೂದಲು ಕೆರೆದ್ರೂ ಕೆರ್ಕೊಳಕ್ಕಾಗಲ್ಲ, ಹಿಂಗೆ ಎಷ್ಟು ಕಷ್ಟ ಆಗುತ್ತೆ ಇಮ್ಯಾಜಿನ್ ಮಾಡಿ ನಿಮಗೆ. ಇನ್ನೊಂದು ಈ ಥರ ಮಲಗಿದಾಗ ಏನಾಗುತ್ತೆ, ಯೂಶ್ವಲಿ ಬಾಡಿ ಮೂವ್ ಆಗದೆ ಇದ್ದಾಗ ಸ್ವೆಟ್ ಆಗುತ್ತೆ, ತುಂಬ ಬೆನ್ನೆಲ್ಲ ಸ್ವೆಟ್ ಆಗುತ್ತೆ, ಗಾಳಿ ಆಡೋಲ್ಲ, ಯಾಕಂದರೆ ಬಾಡಿ ಮೂವ್ ಮಾಡಲ್ವಲ್ಲ ನಾವು. ಆ ಒಂದು ಸ್ಮಾಲ್ ಥಿಂಗ್ಸು ಕೆಲವು ಸರಿ ಈ ಸಣ್ಣ ವಿಚಾರ ಅನಿಸುತ್ತೆ, ಬಟ್ ಈ ವಿಚಾರಗಳನ್ನೇ ಕೆಲವು ಸರಿ ಎವ್ರಿ ಡೇ ಆ ಫೇಸನ್ನು ಪಾಸ್ ಮಾಡಬೇಕಿದ್ರೆ ತುಂಬ ಹಿಂಸೆ, ತುಂಬ ಕಷ್ಟ ಆಗೋವಂಥ ವಿಚಾರಗಳು. ನಮಗಷ್ಟೇ ಅಲ್ಲ, ಈಗ ನನ್ನ ಜೊತೆಯಲ್ಲಿ ವೈಫ್ ಇರಬೇಕಿದ್ರೆ ಅವರು ಅಷ್ಟೇ ಪ್ರತಿಯೊಂದು ವಿಚಾರನೂ ಕೇರ್ ತೊಗೊಬೇಕಾಗುತ್ತೆ, ಬಿಕಾಸ್ ಐ ಕುಡಂಟ್ ಡೂ ಎನಿಥಿಂಗ್. ಬಟ್ ಆ ಸಪೋರ್ಟ್ ಅಲ್ಲ, ಇಟ್ ರಿಯಲಿ ಮೀನ್ಸ್ ಎ ಲಾಟ್. ಅದನ್ನು ವಿ ಕಾಂಟ್ ಎಕ್ಸ್ಪ್ರೆಸ್ ಇಟ್. ಏನು ಅದಕ್ಕೆ ಥ್ಯಾಂಕ್ ಯು ಹೇಳ್ತೀವಿ, ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡಿ ಹೇಳೋದಕ್ಕಾಗೋದಿಲ್ಲ. ಓವರಾಲು ಯಾರಿಗಾದ್ರೂ ಲೈಫಲ್ಲಿ ಒಂದು ಈ ಥರ ಕಷ್ಟ ಬಂದಾಗ ಮೆಂಟಲಿ ತುಂಬ ಪ್ರಿಪೇರ್ ಆಗಬೇಕಾಗತ್ತೆ ನಾವು. ಬಿಕಾಸ್ ಇವತ್ತು ಆಗಿದೆ, ನಾಳೆ 1 ದಿನ 2 ದಿನ ನಾವು ಇದು ಮಾಡಿಬಿಟ್ಟು 4ನೇ ದಿನ ಸರಿ ಹೋಗ್ಬಿಡ್ತೀವಿ ಅನ್ನೋ ಥರ ಅಲ್ಲ ವಿಚಾರ. ಇದು ತುಂಬ ಲಾಂಗ್ ಡ್ಯೂರೇಷನ್ ಇರುತ್ತೆ ಈ ರಿಕವರಿ ಫೇಸಸ್ಸು. ತುಂಬಾ ಪೇಷನ್ಸ್ ಇರಬೇಕು, ತುಂಬಾ ವಿಲ್ ಪವರ್ ಇರಬೇಕು. ಸೊ ಓವರಾಲು 1 ಮಂತ್ ಆದಮೇಲಿಂದ 2 ಕೈದೂ ನನಗೆ ಆರ್ಮ್ ಪೌಚ್ ಇಟ್ಕೋಬೇಕಿತ್ತು, ಬಟ್ 2 ಕೈದೂ ಬ್ಯಾಂಡೇಜಸ್ಸು ಏನೂ ಇರಲಿಲ್ಲ, ಎಲ್ಲ ರಿಮೂವ್ ಮಾಡಿದರು. ಲೈಟಾಗಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ಫಿಸಿಯೋಥೆರಪಿ ಫೇಸ್ ಥ್ರೂ ಹೋಗೋದಿದೆಯಲ್ಲ, ಇದು ತುಂಬಾ ಪೇಯ್ನ್ಫುಲ್ ಫೇಸ್ ಅಂತಲೇ ಅನ್ಬೋದು. ಬಿಕಾಸ್ ಈ ಒಂದು 1 ಮಂತ್ 1.5 ಮಂತ್ ಆಗಿದ್ರೂ ಬಾಡಿ ಫುಲ್ಲು ವೀಕ್ ಆಗಿಬಿಟ್ಟಿರುತ್ತೆ. ನನ್ನ ಕೈ ಮೊದಲೇ ಬಲ್ಗೈ ಅಂತೂ ಬಿಡಿ, ಫುಲ್ ಸಣ್ಣ, ಮೊದಲೇ ವೀಕ್ ಇತ್ತು ಆ ಇಂಜುರಿಯಿಂದ 10 ಇಯರ್ಸ್ ಮುಂಚೆದು. ಅದ್ರ ಜೊತೆಗೆ ಈ ಒಂದು ಸಿಚುವೇಷನಲ್ಲಿ ಇನ್ನೂ ವೀಕ್ ಆಗೋಗಿತ್ತು ಫುಲ್ಲು. ಆಮೇಲೆ ಲೆಫ್ಟ್ ಹ್ಯಾಂಡ್ ಕೂಡ ಅಷ್ಟೇ, ಈ ಪೋರ್ಷನ್ ಇದೆಯಲ್ಲ, ಇದು ಎಷ್ಟು ಸಣ್ಣಾಗಿ ವೀಕ್ ಆಗಿತ್ತು ಅಂತ ಹೇಳಿದ್ರೆ ಫುಲ್ ವೀಕ್ ಆಗಿತ್ತು ಇದು ಎಲ್ಲದೂ. ಫಸ್ಟು ಫಿಸಿಯೋಥೆರಪಿಗೆ ಹೋದಾಗಂತೂ 2-3 ದಿನ
ಹಿಂಗೊಂದು ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಅವ್ರು ಏನಾರ ಕೊಡ್ತಾರ ಹಿಂಗೆ ಪ್ರೆಸ್ ಮಾಡೋಕ್ಕಾಗ್ತಾಯಿಲ್ಲ, ಕೈಯೆಲ್ಲ ಶಿವರ್ ಆಗುತ್ತೆ, ನಡುಗುತ್ತೆ, ಫುಲ್ ಎನರ್ಜಿ ಹೋಗ್ಬಿಟ್ಟಿರುತ್ತೆ, ಪೇಯ್ನ್ ಅಂತೂ ಕೇಳೋದೇ ಬೇಡ, ನರಕ. ಇವಾಗ ನೋಡಿ ಸುಮಾರು 7 ವಾರ ಆಗಿದೆ. ಈಗ ಕೈ ನೋಡಿ ಇಷ್ಟು ಹೋಗುತ್ತೆ, ಇದು ಇಷ್ಟು ಹೋಗುತ್ತೆ, ಕೆಳಗಡೆಗೆ ಎಷ್ಟೋ ಬರುತ್ತೆ, ಬಟ್ ಮೇಲ್ಗಡೆಗೆ ಇಷ್ಟು ಹೋಗುತ್ತೆ. ನಾವು ನಾರ್ಮಲ್ ಕೈ ನೋಡಿ ಇಷ್ಟು ಕೆಳಗೆ ಹೋಗುತ್ತೆ, ಇಷ್ಟು ಮೇಲಾಗುತ್ತಲ್ಲ, ಇದು ಇನ್ನೂ ಬರಬೇಕು. ಸೊ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಇವಾಗ ಎವ್ರಿ ಡೇ ಫಿಸಿಯೋಥೆರಪಿ ಮಾಡಿ. ಕಷ್ಟ ಇದೆ ಜೀವನ, ದಟ್ ಪೇಯ್ನ್ ಅಲ್ಲ, ನೋ ಪೇಯ್ನ್ ನೋ ಗೈನ್ ಅಂತಾರಲ್ಲ ಆ ಥರ ಇದು ಒಂದು ಟೈಮ್ ಅಂತ ಅನ್ಬೋದು. ಬಟ್ ಯಾರಿಗೇ ಆಗಲಿ ಪೋಸ್ಟ್ ಆಪ್ರೇಷನ್ ಈ ಥರ ಯಾವ ರಿಕವರಿ ಫೇಸ್ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸ್ವಲ್ಪ ಮೂಮೆಂಟ್ ಬಂದ ತಕ್ಷಣ ನಾವು ನಿಲ್ಲಿಸಿದ್ರೆ, ಫಿಸಿಯೋಥೆರಪಿ ಮಾಡಿಲ್ಲ ಅಂತೇಳಿದ್ರೆ ಏನಾಗುತ್ತೆ ಅವಾಗ ಅಂತೇಳಿದ್ರೆ ನಮಗೆ ಫುಲ್ ಮೂಮೆಂಟ್ ಬರೋದಿಲ್ಲ, ಅಲ್ಲಿಗೆ ನಿಂತೋಗುತ್ತೆ. ಯೂಶಲಿ 2 ಹ್ಯಾಂಡು ಚೆನ್ನಾಗಿದ್ದಾಗ ಜೀವನ ನಡೆಯುತ್ತೆ ಅನ್ನೋದು ತಲೆಗೆ ಬಂದಾಗ ನಾವು ನಿಲ್ಲಿಸ್ಬಿಡ್ತೀವಿ. ದಟ್ಸ್ ಅಟ್ಲೀಸ್ಟ್ ಫೈನ್, ಬಿಕಾಸ್ ಅವಾಗ 2 ಕೈ ವರ್ಕ್ ಆಗ್ತಾ ಇರುತ್ತೆ. ಬಟ್ ನನ್ನ ವಿಚಾರದಲ್ಲಿ ನಾನು ಆಲ್ರೆಡಿ ರೈಟ್ ಹ್ಯಾಂಡ್ ಜಾಸ್ತಿ ಯೂಸ್ ಮಾಡೋಕ್ಕಾಗದೇ ಇರೋದ್ರಿಂದ ಲೆಫ್ಟ್ ಹ್ಯಾಂಡ್ ಈಸ್ ಎವ್ರಿಥಿಂಗ್, ಲೆಫ್ಟ್ ಹ್ಯಾಂಡ್ ವಾಸ್ ಎವ್ರಿಥಿಂಗ್ ಫಾರ್ ಮೀ. ಸೊ ಐ ಹ್ಯಾವ್ ಟು ಮೇಕ್ ಇಟ್ ಬೆಟರ್. ಅದಕ್ಕೋಸ್ಕರ ನಾನು ವರ್ಕೌಟ್ ಮಾಡಬೇಕು, ನೋಡೋಣ ಎಲ್ಲೋಗುತ್ತೆ ಅಂತ. ಈಗ ಯಾವ ಥರ ಅಂದರೆ ಹಿಂಗೆ ಏನಾರ ಪ್ರೆಸ್ ಮಾಡೋದಕ್ಕೆ ಹೋದಾಗ ಈ ಒಳಗಡೆ ಮಾತ್ರ ಕಿತ್ಕೊಂಡು ಬರುತ್ತೆ ಪೇಯ್ನ್ ಆಗೇನೆ. ನೋಡಿ ಇಲ್ಲಿ ಓಪನ್ ಆಗಿದೆ, ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಫುಲ್ಲು ಪ್ಲೇಟ್ ಹಾಕಿರೋದು ಒತ್ತುತ್ತಿಲ್ಲೆಲ್ಲ ಏನಾರ ಇದು ಮಾಡಬೇಕಿದ್ದಾಗ, ಬಿಕಾಸ್ ಇನ್ನೂ ಮೊಬಿಲಿಟಿ ಬಂದಿಲ್ಲಲ್ಲ. ಆಮೇಲೆ ಈ ಜಾಗನೂ ಅಷ್ಟೆ, ಇಲ್ಲಿ ಈ ಜಾಗ ಇದು ಓಪನ್ ಮಾಡಿ ಇಲ್ಲಿ ಇಷ್ಟು ಉದ್ದ ಒಂದು ಪ್ಲೇಟ್ ಹಾಕಿದ್ದಾರೆ ಈ ಜಾಗಕ್ಕೆ. 1.5 ತಿಂಗಳಾದಮೇಲೆ ಸುಮಾರು ಎಷ್ಟೋ ಒಂದು ರಿಕವರಿ ಆಗಿದೆ ಅಂತ ಹೇಳ್ಬೋದು. ಉಸಿರಾಟದ್ದು ಎಷ್ಟೋ ಬೆಟರ್ ಆಗಿದೆ ಇವಾಗ, ಮುಂಚಿನ ಥರ ಇದು ಮಾಡೋಕ್ಕಲ್ಲ. ನಾನು ಒಂದು ಸಲ ಸ್ನೀಸ್ ಮಾಡಿದ್ದೇನೆ ಸುಮಾರು 1 ತಿಂಗಳಾದಮೇಲೆ. 1 ತಿಂಗಳಾದ ನನಗೆ ಅಕ್ಷಿ ಮಾಡೋಕ್ಕೂ ಆಗಿಲ್ಲ ಒಂದು ಸರಿ. ಇನ್ನೂ ಸ್ನೇಹಿತರೆ, ನಾನು ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟು ಈ ಟೈಮಲ್ಲಿ ಇಟ್ ರಿಯಲಿ ಮೆಂಟ್ ಅ ಲಾಟ್. ಎಷ್ಟು ಕಮೆಂಟ್ಸು, ಎಷ್ಟು ಮೆಸೇಜಸ್ಸು ಫ್ರಮ್ ದ ಬಿಗಿನಿಂಗ್. ಯಾವಾಗ ಇಂಜುರಿ ಆಗಿದೆ ಎಲ್ಲರಿಗೂ ಗೊತ್ತಾಯಿತು, ಹಾಸ್ಪಿಟಲ್ ಎಷ್ಟು ಜನ ಫ್ರೆಂಡ್ಸು, ಎಷ್ಟು ಜನ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀರಾ, ಮನೆಗೆ ಬಂದು ಹೋಗಿದ್ದೀರಾ, ಮೆಸೇಜಸ್ ಕಳಿಸಿದ್ದೀರಾ, ಕಾಲ್ ಮಾಡಿದ್ದೀರಾ. ಕೆಲವ್ರಿಗೆ ರೆಸ್ಪಾನ್ಸ್ ಮಾಡಿದ್ದೀನಿ, ಕೆಲವರಿಗೆ ರೆಸ್ಪಾನ್ಸ್ ಕೊಡೋಕ್ಕಾಗಿಲ್ಲ, ಬಿಕಾಸ್ ಆ ಟೈಮ್ ಸ್ವಲ್ಪ ಕಷ್ಟ ಇತ್ತು ನನಗೆ. ಬಟ್ ಈಚ್ ಆ್ಯಂಡ್ ಎವ್ರಿ ವಿಶ್ ಇಟ್ ರಿಯಲಿ ಮೆಂಟ್ ಅ ಲಾಟ್. ನನಗೆ ನಿಜವಾಗ್ಲೂ ಒಂಥರ ಗೆಟ್ ಬ್ಯಾಕ್ ಮಾಡಬೇಕಂತ ಹೇಳಿ ಆ ಒಂದು ಈ ಸಪೋರ್ಟಿಂದನೇ ಒಂದು ಮೋಟಿವೇಶನ್ ಅಂತ ಅಂದ್ಕೊಳ್ಳಿ ಈ ಟೈಮಲ್ಲಿ. ಈವನ್ ನನ್ನ ಕಮೆಂಟ್ಸೆಲ್ಲ ನೋಡ್ತಿದ್ದೆ ಅಲ್ಲ, ಬ್ರೋ ವಿ ವಾಂಟ್ ಟು ಸಿ ಯು ಬ್ಯಾಕ್. ಅಂದರೆ ನಿಜವಾಗ್ಲೂ ನೀವು ಎಷ್ಟು ಕೇರ್ ಮಾಡಿದ್ದೀರಾ, ಎಷ್ಟು ಸಪೋರ್ಟ್ ಸಿಕ್ಕಿದೆ. ನನ್ನ ಲೈಫಲ್ಲಿ ಏನು ಸಿಕ್ಕಿದೆಯೋ, ಏನು ಸಂಪಾದಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇದಕ್ಕಿಂತ ಪ್ರೀತಿ ನನಗೆ ಇನ್ನೇನು ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟೈಮಲ್ಲಿ ಇನ್ನೊಂದು ವಿಚಾರ ನಾನು ಅಡ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕೆಲವರು ಈ ಕನ್ಸರ್ನಿಂದ ನನಗೆ ಈವನ್ ಕಮೆಂಟ್ಸಲ್ಲಿ ಇರ್ಬೋದು, ಮೆಸೇಜಸಲ್ಲಿ ಇರ್ಬೋದು, ಹೇಳ್ತಾಯಿದ್ರಿ ಬ್ರೋ ಇನ್ನೂ ಕೇರ್ಫುಲ್ ಆಗಿರಿ, ಫ್ಯಾಮಿಲಿ ಇದೆ, ಇದರಿಂದ ನೀವು ಸ್ವಲ್ಪ ಹುಷಾರಾಗಿರಿ ಅಂತ. ಆಮೇಲೆ ಇನ್ನು ಕೆಲವರು ರೈಡ್ ಮಾಡೋದೇ ನಿಲ್ಲಿಸ್ಬಿಡಿ ಅಂತ ಹೇಳ್ತಾಯಿದ್ರು. ಒಂದು ಕಡೆ ಒಂದು ಸೆಟ್ ಆಫ್ ಜನ ಹೆಂಗೆ ಅಂತಂದರೆ ವಿ ವಾಂಟ್ ಟು ಸಿ ಯು ಬ್ಯಾಕ್ ರೈಡಿಂಗ್ ದ V4 ಅಂತ. ಇನ್ನು ಕೆಲವರು ನೀವು ರೈಡ್ ಮಾಡೋದೇ ನಿಲ್ಲಿಸ್ಬಿಡಿ ಬ್ರೋ ಈ ಥರ ಇರುವಾಗ ಸಿಚುವೇಶನ್. ಸೊ ಇಟ್ಸ್ ಎ ಮಿಕ್ಸ್ ಆಫ್ ಥಿಂಗ್ಸ್. ಒಬ್ಬೊಬ್ಬರು ಪರ್ಸನ್ನು ಒಂದೊಂದು ಥರ ಕನ್ಸರ್ನ್ ತೋರಿಸ್ತಾರೆ. ಸೊ ಯಾವುದೂ ತಪ್ಪು ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಎಲ್ಲದನ್ನು ನಾವು ಪಾಸಿಟಿವ್ ಆಗಿ ತೊಗೋಬೇಕಾಗತ್ತೆ. ಬಟ್ ನಾನು ಪರ್ಸ್ನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಬಿಫೋರ್ ಎವ್ರಿಥಿಂಗ್ ಐ ಆಮ್ ಎ ರೈಡರ್. ಇವಾಗ ನನಗೆ ಫಸ್ಟ್ ಇಂಜುರಿ ಆದಾಗಲೂ ಅಷ್ಟೇ, ಇವಾಗ ಇಂಜುರಿ ಆದಾಗಲೂ ಅಷ್ಟೇ, ನಾನು ಮೋಟೋ ವ್ಲಾಗ್ ಮಾಡೋದಕ್ಕೆ ಅಂತ ರೈಡರ್ ಆಗಿ ಬಂದಿದ್ದಲ್ಲ. ರೈಡರ್ ಆಗಿದ್ದವನು ನಾನು ವ್ಲಾಗಿಂಗಿಗೆ ಸ್ಟಾರ್ಟ್ ಮಾಡಿರೋದು. ಸುಮಾರು ಜನ ಅಲ್ಲೂ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ನಾವು ವೀಡಿಯೋಸ್ಗೋಸ್ಕರ ವ್ಯೂವ್ಸಿಗೋಸ್ಕರ ಈ ಥರ ರೈಡ್ ಮಾಡ್ತೀವಿ, ಇಲ್ಲ ಏನಾದರೂ ಒಂದು ಮಾಡ್ತೀವಿ ಅಂತಂದ್ಬಿಟ್ಟು. ನಿಜವಾಗ್ಲೂ ವ್ಯೂವ್ಸಿಗೋಸ್ಕರ ನಾನು ರೈಡ್ ಯಾವತ್ತೂ ಮಾಡೋದಿಲ್ಲ. ಆ್ಯಸ್ ಅ ಪರ್ಸನ್ ನಮ್ಮ ಪ್ಯಾಷನ್ ಏನಿರುತ್ತೆ ಅನ್ನೋದು. ಹಾಗಾಗಿ ರೈಡ್ನ ನಾನು ಕಂಪ್ಲೀಟಾಗಿ ನಿಲ್ಸೋಕ್ಕಾಗಲ್ಲ, ಬಿಕಾಸ್ ದಟ್ ಈಸ್ ವಾಟ್ ಗೆಟ್ಸ್ ಮೀ ಬ್ಯಾಕ್. ಅಂದರೆ ನನಗೆ ಇವಾಗ ಹುಷಾರಾಗಬೇಕು ಅನ್ನೋದಕ್ಕೂ ನಂಗೆ ಅದೇ ಮೋಟಿವೇಶನು. ಲೈಕ್ ನನಗೆ ಈ ಕೈಯಲ್ಲಿ ಇವಾಗ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಹ್ಯಾಂಡಲ್ ಬಾರ್ ಹಿಡಿಬೇಕು, ಕ್ಲಚ್ ಒತ್ತಬೇಕು, ಕ್ಲಚ್ ಒತ್ತಕ್ಕಾಗಲ್ಲ. ಎಷ್ಟಿದೆ ಪೇಯ್ನ್ ಇದೆ, ಹೆಂಗಿದೆ ಅಂತಂದರೆ ಐ ನೋ ದಟ್ ಫೀಲಿಂಗ್. ಸೊ ನನಗೆ ಆ ಗೆಟ್ ಬ್ಯಾಕ್ ಮಾಡಿದ್ರೆ ನನಗೆ ಹುಷಾರಾಗಿದ್ದೀನಿ, ನಾನು ಬೆಟರ್ ಇದ್ದೀನಿ, ಈ ಕೈ ಏನು ಮಾಡೋಕ್ಕಾಗ್ತಾ ಇರಲ್ಲ, ಮುಂಚೆ ಅದೆಲ್ಲ ಮಾಡೋದಕ್ಕಾಗತ್ತೆ ಅನ್ನೋ ಆ ಒಂದು ಫೀಲಿಂಗು, ಕಾನ್ಫಿಡೆನ್ಸ್ ಬರುತ್ತೆ ಲೈಫಲ್ಲಿ. ಸೊ ಯಾವತ್ತೂ ಯಾವುದೇ ಕಾರಣಕ್ಕೂ ಏನಾದರೂ ಒಂದು ಆಯಿತು ಅಂತಂದಾಗ ಅದರಿಂದ ನಾವು ಹುಷಾರಾಗಬೇಕು ಅಷ್ಟೇ ಹೊರತು ಅದನ್ನು ಮಾಡೋದೇ ನಿಲ್ಲಿಸ್ಬಿಟ್ರೆ, ಅಂದರೆ ಇನ್ ಎ ಗುಡ್ ವೇ ನಾನು ಹೇಳ್ತಾ ಇರೋದು, ನಾವು ಜಸ್ಟ್ ಫಿಯರ್ನ ನಮ್ಮನ್ನು ಹೋಲ್ಡ್ ಮಾಡ್ದಂಗೆ ಆಗುತ್ತೆ. ಸೊ ಕಷ್ಟ ಇದೆ, ಬಿಕಾಸ್ ಈ ಥರ ಸ್ಕ್ರ್ಯಾಚಸ್ ಎಲ್ಲ ಆದಾಗ ಆ ಫಿಯರಿಂದ ಆಚೆಗೆ ಬರೋದು ನಾರ್ಮಲ್ ಲೈಫಿಗೆ ತುಂಬಾ ಕಷ್ಟ. ಈ ಫೇಸು ಯಾರಿಗೆ ಆದರೂ ಪೀಪಲ್ ನೋ ದಟ್ ಮತ್ತೆ ಏನಾರು ಆದರೆ ಅನ್ನೋದು ತಲೆಯಲ್ಲಿ ಇರುತ್ತೆ, ಬ್ಯಾಕ್ ಆಫ್ ಯುವರ್ ಮೈಂಡ್. ಏನೇ ಮಾಡಬೇಕಿದ್ರೂ ಅದು ಬರುತ್ತೆ, ಎಸ್ಪೆಷಲಿ ರೈಡಿಂಗ್ ಟೈಮಲ್ಲಿ. ಈ ರೇಸರ್ಸ್ ಮೆಂಟಾಲಿಟಿನೂ ನೋಡಿ, ಮೋಟೋ GP ಆಮೇಲೆ ಯಾರು ಇರ್ಬೋದು ನೀವು,
ಬಾಡಿ ಎಲ್ಲ ಬೀಳ್ತಾ ಇರ್ತಾರೆ, ಹೇಳ್ತಾರೆ, ಸರ್ಜರಿ ಮಾಡಿಸ್ತಾರೆ, ರೈಡ್ ಮಾಡ್ತಾರೆ, ಲೈಕ್ ದೇ ಟೇಕ್ ಎ ಲಾಟ್ ಆಫ್ ರಿಸ್ಕ್. ಆದರೆ ಅವ್ರ ಲೈಫ್ ಸ್ಟೈಲು ನಮ್ಮ ಲೈಫ್ ಸ್ಟೈಲು ಕಂಪ್ಲೀಟ್ಲಿ ಡಿಫ್ರೆಂಟ್. ಅವ್ರಿಗೆ ಸಿಗೋ ಟ್ರೀಟ್ಮೆಂಟೇ ಇರ್ಬೋದು, ಇಲ್ಲ ಅವರಿಗೆ ಬ್ಯಾಕಪ್ ಇರ್ಬೋದು. ಫ್ಯಾಮಿಲಿ ನಾನು ಇವತ್ತು ದುಡಿದ್ರೆ ನಾಳೆ ಊಟ ಎಲ್ಲ ಕೂಡಿಕ್ಕಿದ್ದಾರೆ, ಕೂತ್ಕೊಂಡು ಏನೋ ಮಾಡ್ಬಿಡ್ಬೋದು ಮನೇಲಿ, ಈ ಥರ ಅಲ್ಲ ನಮ್ಮದು ಜೀವನ. ಸೊ ಅಷ್ಟು ಈಸಿ ಇಲ್ಲ ಲೈಫು. ಹಾಗಾಗಿ ಅವರೆಲ್ಲ ಮಾಡ್ತಾರೆ ಅಂತ ನಾವು ಮಾಡಬೇಕಂತ ಹೇಳ್ತಾ ಇಲ್ಲ, ಅವರೆಲ್ಲ ಮಾಡೋದನ್ನು ನೋಡಿ ನಾವು ಯಾವ ರೀತಿಯಲ್ಲಿ ಮಾಡ್ಬೋದು, ಪಾಸಿಟಿವ್ ಆಗಿ ಯಾವ ಥರ ಇರ್ಬೋದು ಅನ್ನೋ ಥರ ನಾವು ನೋಡಬೇಕು ಅಂತ ಹೇಳ್ತಾ ಇರೋದು. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಮಾರ್ಕ್ವೆಸು, ಡ್ಯಾನಿ ಪೆಡ್ರೋಸಾ, ಎಷ್ಟೊಂದು ಜನ ರೈಡರ್ಸ್ ಎವ್ರಿ ಪಾರ್ಟ್ ಆಫ್ ದೇರ್ ಬಾಡಿ ಅಲ್ಲ, ಇಟ್ಸ್ ನಾಟ್ ಸೋ ಈಸಿ. ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಬ್ರೋ ನೀವು ಮಾರ್ಕ್ವೆಸ್ನ ರೈಡಿಂಗಲ್ಲಿ ಅಷ್ಟೇ ಇಷ್ಟಪಡೋದಿಲ್ಲ, ಅವರು ಎಷ್ಟು ಬಿದ್ದು ಕ್ರ್ಯಾಶ್ಗಳು ಮಾಡಿಕೊಂಡು ಎಷ್ಟು ಬಾಡಿಯಲ್ಲಿ ಡ್ಯಾಮೇಜ್ ಆಗಿದೆ, ನಿಮ್ಮ ಬಾಡಿನೂ ಅದೇ ಥರನೇ ಇದೆ ಅನ್ನೋ ಥರನೇ ಯಾರೋ ಕಮೆಂಟ್ ಹಾಕಿದ್ರು. ಸೊ ಇಟ್ಸ್ ಅಬೌಟ್ ಲೈಕ್ ಒಂದು ಸ್ಪಿರಿಟ್ ಇರಬೇಕು, ನಾವು ಗೆಟ್ ಬ್ಯಾಕ್ ಮಾಡಬೇಕು ಅನ್ನೋದು, ಅದು ಮೇಯ್ನು, ತುಂಬ ಇಂಪಾರ್ಟೆಂಟು. ಇನ್ನೊಂದು ಪಾರ್ಟ್ ಆಫ್ ಜನ ಏನಂತ ಹೇಳ್ತಾರೆ, ಬ್ರೋ ನೀವು 200 ಓಡಿಸ್ತೀರಾ ಅದಕ್ಕೆ ಬಿದ್ದಿರೋದು, ಈ ಥರ ಕೆಲವು ವಿಚಾರ ಇಟ್ಕೊಂಡು ಕೆಲವರು ಕಮೆಂಟ್ ಮಾಡ್ತೀರಾ. ಅವತ್ತೂ ಏನಾಗಿದೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಬೇಕು. ನಾನು ಬಿದ್ದಿದ್ದು ಯಾವ ಥರ ಅಂತ ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಏನಾಗಿತ್ತು ಅಂತ ಅಂದ್ಬಿಟ್ಟು. ನೀವು 200 ಬಿದ್ದರೆ ಈ ಥರ ಇಂಜುರಿ ಆಗಬೇಕು, 50 ಬಿದ್ದರೆ ಈ ಥರ ಇಂಜುರಿ ಆಗಬೇಕು, 100 ಬಿದ್ದರೆ ಈ ಥರ ಇಂಜುರಿ ಆಗಬೇಕಂತ ಯಾವುದು ಸೆಟ್ ಆಫ್ ರೂಲ್ಸ್ ಇಲ್ಲ. ಇವಾಗ ಹೆಂಗೆ ಕದ್ದೋನಿಗೆ ಇದೇ ಶಿಕ್ಷೆ ಇರುತ್ತೆ, ಕೊಲೆ ಮಾಡಿದವನಿಗೆ ಇದೇ ಶಿಕ್ಷೆ ಇರುತ್ತೆ, ಹಾಗೆ ಪ್ರೀ ಡಿಫೈನ್ಡ್ ಏನು ದೇವರು ಬರೆದು ಕಳಿಸಿರೋದಿಲ್ಲ. ನೀನು ಈ ಸ್ಪೀಡಲ್ಲಿ ಹೋಗ್ತಿದ್ಯಾ, ನೀನು ಹಿಂಗೆ ಮಾಡಿದ್ಯಾ, ಹಿಂಗೆ ಬಿದ್ದಿದ್ಯಾ, ನಿಂಗೆ ಈ ಥರ ಆಗಬೇಕು, ನಿಂಗೆ ಇಷ್ಟು. ಜನ ಅದನ್ನು ತಿಳ್ಕೊಳ್ಳೋದು ರಾಂಗ್ ಅನಾಲಿಸಿಸ್. ಅದು ಟ್ರ್ಯಾಕಲ್ಲಿ ಒಬ್ಬ 300 ಕಿಲೋಮೀಟರ್ ಸ್ಟ್ರೈಟಲ್ಲಿ ಒಬ್ಬ ಬಿದ್ದ, ಹಿ ಜಸ್ಟ್ ವಾಕ್ಡ್ ಅವೇ, ಏನೂ ಆಗಿಲ್ಲ. ನೀವು ಟ್ರ್ಯಾಕ್ ಅಂತ ಅನ್ಬೋದದು, ಬಟ್ ಟ್ರ್ಯಾಕಲ್ಲೇ 80-100 ಬಿದ್ದು ಕೈಕಾಲು ಮುರ್ಕೊಂಡಿರೋರು ಇದ್ದಾರೆ. ಸೊ ಇಟ್ಸ್ ಅಬೌಟ್ ಹೌ ಯು ಫಾಲ್. ಏನಾಗುತ್ತೆ ನಾನು ಹೇಳ್ದೆ ಅಲ್ಲ, ರೋಡಲ್ಲಿ ಹೋಗ್ತಾ ಇರೋರಿಗೆ ಕೆಲವು ಸರಿ ಯಾರೋ ಬಂದು ಹಿಂದೆಯಿಂದ ಗುದ್ತಾರೆ, ಏನೋ ಏಟಾಗುತ್ತೆ. ಸುಮ್ಮನೆ ನಿಂತ್ಕೊಂಡಿರೋರು ಯಾರಿಗೂ ಉದ್ದುತ್ತಾರೆ. ಮೆಟ್ಲಿಂದ ಇಳಿಬೇಕಿದ್ರೆ ಕೆಲವ್ರು ಬಿದ್ದು ಕೈಯೋ ಕಾಲ ಮುರ್ಕೊತಾರೆ. ಎಷ್ಟು ಕೇಸಸ್ ನೋಡ್ತೀವಿ, ಏನಾದರೂ ಒಂದು ಆಗ್ತಾ ಇರುತ್ತೆ. ಸೊ ನೀನು ಈ ಸ್ಪೀಡಲ್ಲಿ ಇರೋದಕ್ಕೆ ನಿಂಗೆ ಈ ಪನಿಷ್ಮೆಂಟ್ ಆಗಿದೆ ಅಂತ ಆ ಥರ ಲೆಕ್ಕ ಅಲ್ಲ. ಸಿಚುವೇಶನ್ಸು ಕೆಲವು ಸರಿ ಯಾವ ಥರನೂ ಟರ್ನ್ಔಟ್ ಆಗ್ಬೋದು, ಅದು ನಮ್ಮ ಕೈಲಿರೋದಿಲ್ಲ. ಬಟ್ ಸ್ಪೀಡ್ ಜಾಸ್ತಿ ಇದ್ದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ರೈಡ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನೀವು ಅಷ್ಟೇ ಸ್ನೇಹಿತರೆ, ನಿಮ್ಮ ಜೊತೇಲಿ ಯಾರು ಇರ್ತಾರೆ, ಯಾರು ಫ್ಯಾಮಿಲಿ ಇರ್ತಾರೆ, ಅವ್ರಿಗೋಸ್ಕರ ಕೇರ್ ಮಾಡಿ ಹುಷಾರಾಗಿ ಓಡಿಸಿ. ಅದಕ್ಕೂ ಮೀರಿ ಕೆಲವು ಸರಿ ಏನಾರು ಆದರೆ ಅದು ನಮ್ಮ ಕೈಲಿರಲ್ಲ. ಹಾಗಾಗಿ ರೈಡಿಂಗ್ ಗೇರ್ಸು ತುಂಬಾ ಇಂಪಾರ್ಟೆಂಟು. ರೈಡಿಂಗ್ ಗೇರ್ಸ್ನ ಯೂಸ್ ಮಾಡಿ. ಸೊ ರೈಡಿಂಗ್ ಗೇರ್ಸ್ ಅಂತ ಹೇಳ್ತಿದ್ದಂಗೆ ನೆಕ್ಸ್ಟ್ ಪಾರ್ಟು ನಾನು ರೈಡಿಂಗ್ ಗೇರ್ಸ್ ಬಗ್ಗೆ ಬರ್ತೀನಿ. ಸುಮಾರು ಜನ ರೈಡಿಂಗ್ ಗೇರ್ಸ್ ಹಾಕಿರಲಿಲ್ವಾ, ಈ ಥರ ಏನಕ್ಕಾಯಿತು ಅನ್ನೋ ಒಂದು ಕ್ವಶ್ಚನ್ ಇರುತ್ತೆ. ಸೊ ನಾನು ಏನು ಗೇರ್ಸ್ ಹಾಕಿದ್ದೆ ಅವತ್ತು, ಅದರಿಂದ ಯಾವ್ಯಾವುದರಿಂದ ಯಾವ ಥರ ಹೆಲ್ಪ್ ಆಯಿತು, ಏನು ನನಗೆ ಇದಾಯಿತು ಒಂದು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನಾನು ಅವತ್ತಿನ ಸುಮಾರು ಆಲ್ಮೋಸ್ಟ್ ಎಲ್ಲ ಸಖತ್ ಚೆನ್ನಾಗಿರೋವಂಥ ರೈಡಿಂಗ್ ಗೇರ್ಸನ್ನೇ ಹಾಕಿದೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಬಾಟಮ್. ಆಲ್ಪೈನ್ ಸ್ಟಾರ್ಸ್ ಬೂಟ್ಸು. ನಾವು ಮುಂಚೆಯಿಂದ ಆಲ್ಪೈನ್ ಸ್ಟಾರ್ಸೇ ಯೂಸ್ ಮಾಡೋದು ಬೂಟ್ಸಿಗೆ ಬಂದಾಗ. ಸೊ ಇದು ಫುಲ್ ಲೆಂತ್ ಬೂಟ್ಸ್ ಇರೋದು ನಿಮಗೆ. ಇದು SMX6 V3 ಅಂತ ಬೂಟ್ಸು, ಈ ವೇರಿಯಂಟ್ ನಾನು ಹಾಕಿದ್ದು. ಸೊ ಕಾಲಿಗೆ ಬಿದ್ದು ಸ್ಲೈಡ್ ಆಗಿರೋದು ಬಿಟ್ಟರೆ ಬೇರೇನೂ ಜಾಸ್ತಿ ಅಟ್ಲೀಸ್ಟು ನನಗೆ ಗೊತ್ತಿರೋ ಲೆಕ್ಕಕ್ಕೆ ಆಗಿಲ್ಲ. ಹಾಗೆ ತುಂಬ ಏನೂ ಇಂಪ್ಯಾಕ್ಟ್ ಆಗಿಲ್ಲ ಈ ಬೂಟ್ಸು. ಆದರೆ ಬಿದ್ದು ಸ್ಕ್ರ್ಯಾಚ್ ಇದು ನನಗೇನು ಏನಕ್ಕಾಗಿಲ್ಲ ಅಂದರೆ ಇದು ಸ್ವಲ್ಪ ಸಣ್ಣ ಪುಟ್ಟ ಇಂಪ್ಯಾಕ್ಟ್ ತೊಗೊಂಡಿರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದಷ್ಟು ಸ್ಲೈಡ್ ಆಗಿರೋದು ತರ್ಚಿರೋದೆಲ್ಲ ಇದು ತೊಗೊಂಡಿದೆ. ರೈಟು ಇಲ್ಲಿ ನೋಡಿ, ಈ ಜಾಗ ಇದೆಯಲ್ಲ ಇದು ಅಲ್ಲಷ್ಟು ಬಿಟ್ಟರೆ ರೈಟಲ್ಲೂ ಏನು ತುಂಬ ಎಲ್ಲೂ ತೋರ್ಸೋದಕ್ಕೆ ನಿಮಗೇನು ತುಂಬ ಇದಾಗಿಲ್ಲ. ಬಟ್ ಏನಂದರೆ ಈ ಕೆಳಗಡೆ ಹೀಲ್ ಏರಿಯಾ ಇರುತ್ತಲ್ಲ, ಈ ಕೆಳಗಡೆ ಪಾದದ ಹತ್ರ ಎಲ್ಲೋ ಒಂದು ಕಡೆ ರೈಲಿಂಗ್ಸು ಹೊಡೆದಿದೆ. ಅದು ಸ್ವಲ್ಪ ಬೆಂಡಾಗಿರೋ ಥರ ಅನಿಸುತ್ತೆ ಅದು ಜಾಗ ಕೆಳಗಡೆ ಪಾರ್ಟಲ್ಲಿ ನೋಡುವಾಗ. ಸೊ ಅದು ಇಂಪ್ಯಾಕ್ಟ್ ತೊಗೊಂಡಿದೆ ಶೂಸು. ಸೊ ಕಾಲಿಗೆ ಏನೂ ಆಗಿಲ್ಲ, ಒಂದು ಸ್ಕ್ರ್ಯಾಚು ಇಲ್ಲ. ನೆಕ್ಸ್ಟು ಶೂಸಿಂದ ರೈಡಿಂಗ್ ಜೀನ್ಸಿಗೆ ಬರ್ತೀನಿ. ಸೊ ನೋಡಿ ಸ್ನೇಹಿತರೆ, ಇದು ನಾನು ಹಾಕಿದ್ದು ರೈಡಿಂಗ್ ಜೀನ್ಸ್ ಅವತ್ತು. ಇದು ಬೈಕರ್ ಟೀ ರೈಡಿಂಗ್ ಜೀನ್ಸು. ಇದರಲ್ಲಿ ಕೆವ್ಲಾರ್ ಯೂಸ್ ಮಾಡಿರೋದು. ಸಕ್ಕತ್ತಾಗಿದೆ, ಸೂಪರ್ಬ್ ಆಗಿದೆ ಕ್ವಾಲಿಟಿ. ಇದು ಐ ಥಿಂಕ್ ನಾನು ಮುಂಚೆನೂ ಬೈಕರ್ ಟೀ ಯೂಸ್ ಮಾಡಿದ್ದೀನಿ. ಸೊ ಮುಂಚೆ ಯೂಸ್ ಮಾಡಿದಾಗ ಹಳೇದಾಗಿದೆ ಅಂತ ರಿಪ್ಲೇಸ್ ಮಾಡಿ ಮತ್ತು ಇದನ್ನೇ ತೊಗೊಂಡಿದ್ದು ನಾನು. ಸಕ್ಕತ್ತಾಗಿದೆ ಕ್ವಾಲಿಟಿ. ಏನಕ್ಕೆ ಆರಾಮಾಗಿ ಫೋಲ್ಡ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಆರ್ಮರ್ಸ್ ಎಲ್ಲ ರಿಮೂವ್ ಆಗಿದೆ. ಇದು ಆ್ಯಕ್ಚುಲಿ ಕ್ರ್ಯಾಶ್ ಆಗಿ ಬಂದು ಸ್ವಲ್ಪ ಟೈಮ್ ಆದಮೇಲೆ ವಾಶ್ ಆಗಿರುತ್ತೆ. ಇದು ಕ್ಲೀನಾಗಿ ಅನ್ನಿಸ್ತಾ ಇದೆ ಇವಾಗ. ಎಷ್ಟು ಧೂಳಾಗಿತ್ತು ಅಂದರೆ ಎಲ್ಲ ಸಖತ್ ಧೂಳಾಗಿತ್ತು ಇದು. ಸೊ ಇದರಲ್ಲಿ ನಿಮಗೆ ಹಿಪ್ ಆರ್ಮರ್ ಬರುತ್ತೆ. ಆಮೇಲೆ
ಇಲ್ಲಿ ನೀ ಆರ್ಮರ್ ಕೂಡ ಬರ್ತಾಯಿದೆ ಸಿ ಲೆವೆಲ್ 2. ಸೊ ಹಾಗಾಗಿ ಇದು ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟಿದೆ ಅಂತಲೇ ಅನ್ಬೋದು. ನನಗೆ ಅವತ್ತು ಬಿದ್ದಾಗ ಬಮ್ ಏರಿಯಾ ಕೊಂಡಿ ಇರುತ್ತಲ್ಲ ಫುಲ್ಲು ತರ್ಚ್ಕೊಂಡು ಹೋಗಿದೆ ಬಿದ್ದಾಗ. ಏಕೆಂದರೆ ಇಲ್ಲಿ ಆ್ಯಕ್ಚುಲಿ ಫುಲ್ಲು ಕೊಳೆ ಆಗಿತ್ತು ಇಲ್ಲಿ. ಈವನ್ ನಿಮಗೆ ಕ್ಯಾಮ್ರಲ್ಲಿ ಅಷ್ಟು ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ನೋಡ್ಬೋದು ಪಾಕೆಟ್ ಹತ್ರ ಸ್ವಲ್ಪ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ಅಲ್ಲೆಲ್ಲ ಸ್ವಲ್ಪ ಮಾರ್ಕ್ಗಳಿದೆ, ತೂತಾಗಿದೆ ಈ ಥರ. ಹಿಂಗೆ ಕರೆಕ್ಟಾಗಿ ಹಿಡಿತೀನಿ, ಕ್ಯಾಮ್ರಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ. ನಾನು ವೆಯ್ಟ್ ಎತ್ತಂಗಿಲ್ಲ ಜಾಸ್ತಿ, ಕಷ್ಟ ಆಗ್ತಿದೆ ಬೆರಳಲ್ಲಿ, ಸೊ ಹಿಡ್ಕೊಂಡು ತೋರ್ಸೋ ಕ್ಲಿಯರಾಗಿ ಕಷ್ಟ. ಇಲ್ಲಿ ನೋಡಿ ಈ ಥರ ತೂತಾಗಿದೆ. ಆಮೇಲೆ ಹಿಂದೆ ನೋಡಿ ಇಲ್ಲಿ ಪಾಕೆಟ್ ಹತ್ರ ಎಲ್ಲ ಇಲ್ಲಿ ತರ್ಚಿದೆ ನೋಡಿ ಬಮ್ ಏರಿಯಾ ಹತ್ರ, ಅದೆಲ್ಲ ಹರಿದಿರೋ ಅಂಥ ಜಾಗ. ಬಿದ್ದಾಗ ತರ್ಚಿತ್ತಲ್ಲ ಮಂಡಿ, ನಾರ್ಮಲ್ ಓಡುವಾಗ ಎಲ್ಲಾರ ಬಿದ್ದರೆ ಗಾಯ ಆಗುತ್ತಲ್ಲ ಆ ಥರ ಒಂದೆರಡು ಕಡೆ ತರ್ಚಿತ್ತು, ಅಷ್ಟು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಒಳ್ಳೆ ಕೆಲಸ ಮಾಡಿದೆ ಇದು ಬೈಕರ್ ಟಿ ರೈಡಿಂಗ್ ಜೀನ್ಸು. ಇದು ಗ್ಲೌಸು ಬಂದು ಆಲ್ಪೈನ್ ಸ್ಟಾರ್ಸ್ GP-Tech V2 ಗ್ಲೌಸ್ ಅಂತ. ಇದು ಕಾಸ್ಟ್ಲಿ ಸ್ನೇಹಿತರೆ, ಇದು 40,000 ಗ್ಲೌಸು, ಸುಮ್ಮನೆ ಅಲ್ಲ. ನಿಜ ಹೇಳ್ಬೇಕಂದ್ರೆ ಒಳ್ಳೆ ಗ್ಲೌಸ್ ಅಂತಲೇ ಅನ್ಬೋದು. ಬಟ್ ಏನು ಮಾಡ್ತೀರಾ, ಇದ್ರೂ ಇಷ್ಟು ಫ್ರ್ಯಾಕ್ಚರ್ ಆಗಿದೆ. ನಕಲ್ ಪ್ರೊಟೆಕ್ಷನ್ ಇದೆ, ಇದೆಲ್ಲ ಫುಲ್ ನಾಟ್ ಗ್ಲೌಸು. ಅದಕ್ಕೆ ಹೇಳೋದು ಟೈಮ್ ಕೆಲವು ಸರಿ ಏನಿದ್ರೂ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದು ಅದಕ್ಕೇ. ಸೊ ನೋಡಿ ರೈಟ್ದು ಹ್ಯಾಂಡ್ದು ಏನೂ ಆಗಿಲ್ಲ, ಸೊ ವಿ ಕ್ಯಾನ್ ಜಸ್ಟ್ ಲೀವ್ ಇಟ್. ರೈಟ್ ಹ್ಯಾಂಡ್ ನನಗೇನು ಏಟ್ ಬಿದ್ದಿಲ್ಲ, ಲೆಫ್ಟ್ ಹ್ಯಾಂಡ್ ಒಂದು ಇಂಜುರಿ ಆಗಿದ್ದು. ಸೊ ನಿಮಗೆ ಗ್ಲೌಸ್ ನೋಡಿದ್ರೆ ಏನೂ ಅನಿಸಲ್ಲ, ಫುಲ್ಲು ಹೊಸ್ದಾಗಿದ್ದಂಗಿದೆ. ನೀವು ಎಲ್ಲ ಇಂಪ್ಯಾಕ್ಟ್ ಬಿದ್ದಿರೋದು ನೋಡಿ ಈ ಜಾಗ ನೋಡಿ, ಇಲ್ಲಿ ಸ್ಕ್ರ್ಯಾಚಸ್ ನಿಮಗೆ ಕಾಣುತ್ತೆ. ಈವನ್ ಈ ಸ್ಲೈಡರ್, ಪಾಮ್ ಸ್ಲೈಡರ್, ಇಲ್ಲೂ ಏನೂ ಇಲ್ಲ ಆ್ಯಕ್ಚುಲಾಗಿ ಸ್ಕ್ರ್ಯಾಚಸ್ ಹೇಳ್ಬೇಕಂತಂದರೆ. ಸೊ ನಕಲ್ ಪ್ರೊಟೆಕ್ಷನ್ ಇದೆ ಇದರಲ್ಲಿ, DFS ಪ್ರೊಟೆಕ್ಟರ್ ಇದೆ, ಸ್ಕ್ರ್ಯಾಚ್ ಥರ ಬೇರೆ ಏನೂ ಆಗಿಲ್ಲ. ರೈಟ್ ಹ್ಯಾಂಡ್ಗಂತೂ ಏನೂ ಆಗಿಲ್ಲ. ಬಟ್ ಇದು ಗ್ಲೌಸು ಒಳ್ಳೆ ಗ್ಲೌಸ್ ಅಂತಲೇ ಅನ್ಬೋದು. ಸೊ ನೆಕ್ಸ್ಟು ನಾನು ಜಾಕೆಟ್ ತೋರಿಸ್ತೀನಿ ನಿಮಗೆ. ನನಗೆ ಇದು ಸ್ವಲ್ಪ ವೆಯ್ಟ್ ಆಗುತ್ತೆ ಜಾಸ್ತಿ, ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ಸೊ ಇದು ಸ್ನೇಹಿತರೆ ಆಲ್ಪೈನ್ ಸ್ಟಾರ್ಸ್ ಫಾಸ್ಟರ್ V3 ವರ್ಷನ್ 3, V1 V2 V3 ಅಂತೀವಲ್ಲ. ಸೊ ಇವಾಗ ಅದಕ್ಕೆ ವರ್ಷನ್ 1 ವರ್ಷನ್ 2 ಒಂದು 2-3 ವರ್ಷ ಆದಮೇಲೆ ಇಲ್ಲ 4 ವರ್ಷ ಆದಮೇಲೆ ಅದರಲ್ಲಿ ಬೇರೆ ಬೇರೆ ವೇರಿಯಂಟ್ ಬಿಡ್ತಾರಲ್ಲ, ಅದಕ್ಕೆ V1 V2 ಆ ಥರ ಕರೀತಾರೆ. ಇದು V3 ನೋಡಿ ಎಷ್ಟು ಇಂಪ್ಯಾಕ್ಟ್ ತೊಗೊಂಡಿದೆ ಅಂತಂದರೆ, ಈ ಎಡಗೈ ಏನಿದೆ ಅಲ್ಲ ಈ ಜಾಗ, ನಾನು ಹೇಳ್ದೆ ಬಿದ್ದಾಗ ಫಸ್ಟ್ ಎಡಗೈ ಕೊಟ್ಟಿರೋದು ಅಂತ. ನೋಡಿ ಸ್ನೇಹಿತರೆ, ಇಮ್ಯಾಜಿನ್ ಮಾಡಿ ಈ ಥರ ಸ್ಕಾರ್ಸ್ ಏನಾದರೂ ಬಾಡಿ ಮೇಲೆ ಬಿದ್ದರೆ ಎಷ್ಟು ಕಷ್ಟ ಇರುತ್ತೆ, ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಲಾಂಗ್ ವಿತ್ ದಟ್ ಅದು ಬೋನನ್ನು ಪ್ರೊಟೆಕ್ಟ್ ಮಾಡಿರುತ್ತೆ ನಮಗೆ, ಜಸ್ಟ್ ಸ್ಕಿನ್ ಅಷ್ಟೇ ಅಲ್ಲ. ಇಲ್ಲಿ ಫುಲ್ಲು ತರ್ಚು ಹೋಗಿದೆ ಇದು. ಈವನ್ ಈ ಲೈನ್ಸು ಇದೆಲ್ಲ ನೋಡಿದ್ರೆ ಇದೆಲ್ಲ ರೈಲಿಂಗಿಗೆ ಹೊಡೆದಿರೋದ ಅಂತ ಅನ್ಸುತ್ತೆ, ಯಾಕಂದರೆ ಇದು ಲೈನ್ಸು ಡೀಪಾಗಿದೆ ಈ ಥರ ನೋಡಿ. ಹತ್ತಿರ ಕ್ಲೋಸಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಜಾಗಕ್ಕೆ ಇದಕ್ಕೆ ಏಟ್ ಬಿದ್ದಿರೋದು. ಆಮೇಲೆ ಈವನ್ ಇಲ್ಲೂ ಅಷ್ಟೇ ನಿಮಗೆ ಈ ಜಾಗ ಇದೆ ನೋಡಿ, ಇಲ್ಲೆಲ್ಲ ಉಜ್ಜಿದೆ ಇದು ಲೆಫ್ಟ್ ಹ್ಯಾಂಡ್ ಹತ್ರ. ಆಮೇಲೆ ಇಲ್ಲೂ ಅಷ್ಟೇ ನಿಮಗೆ ಈ ಜಾಗ ಬರುತ್ತಲ್ಲ, ಇದರಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ವೆಯ್ಟ್ ಬೇರೆ ಇದೆ. ಹಿಂಗೆ ತೋರಿಸ್ತೀನಿ ನೋಡಿ. ಸೊ ಆ್ಯಕ್ಚುಲಿ ಡೈರೆಕ್ಟಾಗಿ ಹಿಂದೆ ಏನೂ ಜಾಸ್ತಿ ಏಟ್ ಬಿದ್ದಿಲ್ಲ, ಬಿಕಾಸ್ ನಾನು ಬಿದ್ದಾಗ ಕೂತ್ಕೊಂಡು ಸ್ಲೈಡ್ ಆಗಿರೋದು ನಿಮ್ಗೆ ಹೇಳ್ದಂಗೆ. ಸೊ ಹಿಂದೆ ಏನೂ ಬಿದ್ದಿಲ್ಲ. ಆದ್ರೂ ನಾನು ಹಿಂದೆ ಈ D30 ಆರ್ಮರ್ ಯೂಸ್ ಮಾಡಿದೆ. ಈ ಪಾಕೆಟ್ ಇರುತ್ತಲ್ಲ ಹಿಂದೆ ಬ್ಯಾಕ್ ಪಾಕೆಟ್ ಒಳಗಡೆ ಈ ಆರ್ಮರ್ನ ಯೂಸ್ ಮಾಡಿದೆ. ಸೊ ಇದು CE ಲೆವೆಲ್ 2 ಆರ್ಮರ್. ಇದು ಈ ಜಾಕೆಟಲ್ಲಿ ನಿಮಗೆ ಎಲ್ಬೋ ಪ್ರೊಟೆಕ್ಷನ್ ಏನು ಬರುತ್ತಲ್ಲ ಕೈ ಹತ್ರ, ಈ ಎಲ್ಬೋ ಪ್ರೊಟೆಕ್ಷನು ಬೇಸಿಕಲಿ ಬಂದು CE ಲೆವೆಲ್ 2 ಬರುತ್ತೆ. ಈ ಶೋಲ್ಡರ್ ಹತ್ರ ಏನು ಪ್ರೊಟೆಕ್ಷನ್ ಬರುತ್ತಲ್ಲ ಇದು ಬಂದು CE ಲೆವೆಲ್ 1 ಬರುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡು, ಲೆಫ್ಟ್ ಹ್ಯಾಂಡ್ ಆಲ್ರೆಡಿ ತೋರಿಸಿದೆ. ರೈಟ್ ಹ್ಯಾಂಡ್ ಸೈಡು ಈ ಪಾರ್ಟೆಲ್ಲ ಏನೂ ನಿಮಗೆ ಇಂಜುರಿ ಇಲ್ಲ. ಇದು ಎಲ್ಲ ಫುಲ್ಲು ಧೂಳಾಗಿದೆ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿಯಾಳಿದು ನನ್ನ ತಂಗಿ. ಸೊ ಈ ಪೋರ್ಷನ್ ಇದೆ ನೋಡಿ, ಈ ಪೋರ್ಷನ್ ಹತ್ರನೂ ಏನೂ ಸ್ಕ್ರ್ಯಾಚ್ ಬಿದ್ದಿಲ್ಲ. ಬಟ್ ಈ ಜಾಗ ಇದೆ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲೇ ನನಗಿದು ಹೊಡೆದಿರೋದು. ಇಲ್ಲಿ ಯೂಶ್ವಲಿ ಯಾವ ಜಾಕೆಟಲ್ಲೂ ಪ್ರೊಟೆಕ್ಷನ್ ಇರೋಲ್ಲ ಈ ಪೋರ್ಷನ್ಗೆ ಅಲ್ವಾ. ಇಲ್ಲಿ ಹೊಡೆದಿದೆಯಲ್ಲ ಇದು ಕಟ್ಟಾಗಿರೋದು. ಈ ಜಾಗ ಎಲ್ಲ ಹೊಡೆದಿದೆ. ಅವಾಗ ಇಲ್ಲಿ ಸ್ಟ್ರೆಚ್ ಮಾಡ್ತೀವಲ್ಲ ಕೈ ಎತ್ತಿದಾಗ ಈ ಜಾಗ ಹೊಡೆದಿದೆ ಆ ರೈಲಿಂಗಿಗೆ ಇಲ್ಲಿ, ಅದಕ್ಕೆ ಈ ರಿಬ್ಸ್ ಹತ್ರ ಫ್ರ್ಯಾಕ್ಚರ್ ಆಗಿರೋದು. ಸೊ ಇದು ನನ್ನ ಜಾಕೆಟ್ದು ಸ್ಟೋರಿ. ಓವರಾಲ್ ಒಂದು ಸಲ ನಿಮಗೆ ಹಿಡಿದು ತೋರಿಸ್ತೀನಿ ನೋಡಿ. ಈ ಥರ ಇದೆ ಇದು ಜಾಕೆಟು. ಸೊ ಈ ಲೆಫ್ಟ್ ಎಲ್ಬೋ ಹತ್ರ ಬಿಟ್ಟರೆ ಬೇರೆಲ್ಲೂ ಜಾಕೆಟಲ್ಲಿ ನಿಮ್ಗೆ ಏನೂ ಕಾಣಿಸೋದಿಲ್ಲ, ಕ್ಲೀನಾಗಿದೆ ಅಂತ ಅನಿಸುತ್ತೆ. ಸೊ ಇದು ಆಲ್ಪೈನ್ ಸ್ಟಾರ್ಸ್ ಫಾಸ್ಟರ್ V3 ಲೆದರ್ ಏರ್ ಫ್ಲೋ ಜಾಕೆಟ್. ಇದು ನಮ್ಮ ಶಿರವನ್ನು ಪ್ರೊಟೆಕ್ಟ್ ಮಾಡಿರೋವಂಥ ಹೆಲ್ಮೆಟು. ಬಿಕಾಸ್ ಶಿರ ಇಲ್ಲ ಅಂದರೆ ಜೀವನನೇ ಇಲ್ಲ, ತಲೆ ಹೆಡ್ ಇದೆಯಲ್ಲ. ಆದರೆ ಈ ಒಂದು ರೈಡಲ್ಲಿ ಏನಪ್ಪ ಅಂತೇಳಿದ್ರೆ, ಇದು KYT NZ ಸೀರೀಸ್ದು ಹೆಲ್ಮೆಟು. 37,000 ಏನೋ ಇದು ಹೆಲ್ಮೆಟು. ಜಾಕೆಟ್ ತೋರಿಸ್ತೇನೆ ನೋಡಿ ನಿಮಗೆ. ಜಾಕೆಟು ಬಂದು 45,000 ಆಗುತ್ತೆ. CE ಲೆವೆಲ್ 2 ಲೆವೆಲ್ 1 ಎರಡೂ ಬರುತ್ತೆ. ಶೋಲ್ಡರ್ ಹತ್ರ ಲೆವೆಲ್ 1, ಎಲ್ಬೋ ಹತ್ರ CE ಲೆವೆಲ್ 2.
ಆಮೇಲೆ ನಿಮಗೆ ಬೈಕರ್ಟಿ ಜೀನ್ಸ್ ತೋರಿಸ್ದೆ, ಅದು ಬಂದು ನಿಮಗೆ 10,000 ಆಗುತ್ತೆ ಪ್ರೈಸು. ಅದು ನೀ ಏರಿಯಾ ಹತ್ರ ಲೆವೆಲ್ 2 ಆರ್ಮರ್ ಬರುತ್ತೆ, ಹಿಪ್ಸ್ ಹತ್ರ ಬರುತ್ತಲ್ಲ ಪ್ರೊಟೆಕ್ಟರ್, ಅದು ಸಿ ಲೆವೆಲ್ 1 ಬರುತ್ತೆ. ಇನ್ನು ರೈಡಿಂಗ್ ಬೂಟ್ಸು ಅರೌಂಡ್ 35,000 ಆಗುತ್ತೆ ನಿಮಗೆ. ಸೊ ಹೆಲ್ಮೆಟು ಇದು ಬಂದು 37,000. ಇದು NG ರೇಸ್ ಹೆಲ್ಮೆಟ್ ಅಂತ ಹೇಳಿ ಕರೀತಾರೆ, KYT ಅವ್ರದ್ದು. ಚೆನ್ನಾಗಿದೆ ಇದು. ಆ್ಯಕ್ಚುಲಾಗಿ ರ್ಯಾಶ್ ಆಗಿದ್ದೀನೇ ಫಸ್ಟು ಪ್ರಾಪರಾಗಿ ಯೂಸ್ ಮಾಡಿದ್ದು ಅಂತ ಅಂದ್ಕೊಳ್ಳಿ, ರೈಡಿಂಗ್ ಅಂತ ಹಾಕ್ಕೊಂಡು ಹೋಗಿದ್ದು. ಈ ಹೆಲ್ಮೆಟು ಬಿದ್ದು ನನ್ನ ಬಾಡಿ ಕೆಳಗಡೆ ಮಾಡಿಲ್ಲಲ್ಲ, ಸೊ ಏನು ಸ್ಲೈಡೇ ಆಗಿಲ್ಲ, ಎಲ್ಲೂ ಏನೂ ತಾಗಿಲ್ಲ, ಸೀದಾ ಹೋಗಿ ಆ ರೈಲಿಂಗ್ ಹತ್ರ ಈ ಜಾಗ ಹೊಡೆದಿದೆ, ಸ್ಕ್ರ್ಯಾಚ್ ಒಂಚೂರು ಬಿದ್ದಿದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಆ್ಯಕ್ಚುಲಿ ಇದು ಹೆಲ್ಮೆಟು ಫುಲ್ ಕ್ಲೀನಾಗಿದೆ. ಬಟ್ ಅವತ್ತು ಫುಲ್ ಧೂಳಾಗಿತ್ತು. ಇವರು ಗೋಲ್ಡನ್ ಥ್ರಾಟ್ಲರ್ ಇದ್ದಾರಲ್ಲ ಅವರು ಅದೇನೆ ಇಲ್ಲಿ ಎಮರ್ಜೆನ್ಸಿ ರಿಲೀಸಿಂಗ್ದು ಮೆಕ್ಯಾನಿಸಮ್ ಚೀಕ್ ಪ್ಯಾಡ್ಸ್ ಬರ್ತಲ್ಲ ಅದೆಲ್ಲ ಎಳೆದ್ಬಿಟ್ಟು ಕ್ಲೀನಾಗಿ ಹೆಲ್ಮೆಟ್ನ ರಿಮೂವ್ ಮಾಡಿದ್ರು ಅವತ್ತು. ತುಂಬ ಜನಕ್ಕೆ ರೈಡಿಂಗ್ ಎಷ್ಟು ಆ ಅಡ್ವಾಂಟೇಜು ಗೊತ್ತಿಲ್ಲ, ಇನ್ನೂ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಯಾವತ್ತೂ ಬಾಗಿಲು ತಡೆದ್ಬಿಟ್ಟು ಕೇಳಲ್ಲ, ನಾನು ಇವಾಗ ಆಗಲ್ಲ ಆಕ್ಸಿಡೆಂಟು ನಿನಗೆ ಓಕೆನಾ ಅಂತ ಕೇಳ್ಬಿಟ್ಟು ಯಾವತ್ತೂ ಯಾರಿಗೂ ಸಿಚುವೇಶನ್ ಹುಡ್ಕೊಂಬರೋದಿಲ್ಲ. ಇವೆಲ್ಲ ಆಗೋದು ವೆನ್ ವಿ ಲೀಸ್ಟ್ ಎಕ್ಸ್ಪೆಕ್ಟ್ ಇಟ್. 200-300 ಹೋದ್ರೇ ಆಕ್ಸಿಡೆಂಟ್ ಆಗಬೇಕು ಆ ಥರ ಇಲ್ಲ. ಸೊ ಯೂಶ್ವಲಿ ಜನ ಹೆಂಗೆ ಅಂತೇಳಿದ್ರೆ ಸ್ಪೀಡ್ ಹೋಗ್ತಾರಲ್ಲ ಅದಕ್ಕೆ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಇನ್ನು ಒಂದು ಮೈಂಡ್ ಸೆಟ್ಟು ಡಿಫಾಲ್ಟು. ಎಷ್ಟೊಂದು ಸರಿ ನಾವು ಅಗ್ರೆಸಿವಾಗಿ ಓಡಿಸ್ವಾಗ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಅವಾಗೇ ಒಂಥರ ಸೇಫ್ ಆಗಿರ್ತೀವಿ ಅಂತ ಅಂದ್ಕೊಳ್ಳಿ. ಆರಾಮಾಗಿ ಓಡಿಸ್ಬೇಕಿದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಅವಾಗೇ ಹಿಂಗೇನೋ ಯಾಕ್ಸ್ಕೊಳೋದು. ಸೊ ರೈಡಿಂಗ್ ಗೇರ್ಸು ಅದಕ್ಕೆ ಬೇಕಾಗೋದು. ಯಾವತ್ತೂ ಯಾರೊಂದು ಸಿಚುವೇಶನ್ನು ಕೇಳ್ಬಿಟ್ಟು ಆಗೋದಿಲ್ಲ, ಅದಾಗದೇ ಬರುತ್ತೆ. ಆವಾಗ ನಾವು ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ನೀವೇನಾರು ರೈಡಿಂಗ್ ಗೇರ್ಸ್ ಯೂಸ್ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಯೂಸ್ ಮಾಡಿ. ತುಂಬ ಕಾಸ್ಟ್ಲಿದಾಗಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು 5,000-7,000ಗೆ ನಿಮಗೆ ರೈಡಿಂಗ್ ಜಾಕೆಟ್ ಸ್ಟಾರ್ಟ್ ಆಗುತ್ತೆ. ಹೆಲ್ಮೆಟು, ರೈಡಿಂಗ್ ಜಾಕೆಟು, ಗ್ಲೌಸು ಮಿನಿಮಮ್ ಯೂಸ್ ಮಾಡಿ. ಸೊ ಇಷ್ಟಿದ್ರೆ ನೀವು ಎಷ್ಟೋ ಸೇಫಾಗಿರ್ತೀರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಫಲ್ಲಿ ಸ್ನೇಹಿತರೆ ತುಂಬ ಜನ ಈ ಥರ ವಿಚಾರವಾಗಿ ಏನಾದರೂ ಒಂದೊಂದು ಸ್ಟ್ರಗಲ್ಸ್ ಇರುತ್ತೆ, ಫೈಟ್ ಮಾಡ್ತಾ ಇರ್ತೀರ. ಸೊ ನಾನು ನನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಫು ಯಾವತ್ತೂ ನಾವು ಏನು ಅಂದ್ಕೊಳ್ತೀವಿ ಆ ಥರನೇ ನಮಗೆ ಸಿಕ್ಕೋದಿಲ್ಲ. ಕ್ವಶ್ಚನ್ ಮಾರ್ಕ್ಸು ಚಾಲೆಂಜಸ್ ಇರೋದಕ್ಕೇ ಲೈಫ್ ಅಂತ ಅನ್ನೋದು. ನಾವೆಲ್ಲ ಪ್ರಿಡಿಕ್ಟ್ ಮಾಡೋದಕ್ಕಾದರೆ ಲೈಫ್ ಅಂತ ಹೇಳ್ತಕ್ಕಾಗ್ತಾ ಇರಲಿಲ್ಲ. ನಿಮ್ಮ ಲೈಫಲ್ಲೂ ನೀವು ಏನಾದರೂ ಒಂದು ಚಾಲೆಂಜಸ್ನ ಫೇಸ್ ಮಾಡ್ತಾ ಇರ್ಬೋದು. ನಿಮ್ಮ ಲವ್ವರ್ ನಿಮ್ಮ ಜೊತೆಯಲ್ಲಿ ಬ್ರೇಕಪ್ ಮಾಡ್ಕೊಂಡಿರ್ಬೋದು, ಫ್ಯಾಮಿಲಿಯಲ್ಲಿ ಫೈನಾನ್ಷಿಯಲಿ ಕಷ್ಟ ಇರ್ಬೋದು, ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಈ ಥರ ಮೆಂಟಲಿ ಒಂದು ಕಡೆ ಆಯ್ತು ಅಂತಂದರೆ ಫಿಸಿಕಲ್ ನಿಮಗೆ ಈ ಥರ ಏನಾರು ಚಾಲೆಂಜಸ್ ಇರ್ಬೋದು. ನೀವು ಕ್ರ್ಯಾಶ್ ಆಗಿರ್ಬೋದು, ಬಿದ್ದಿರ್ಬೋದು, ಏನೋ ಒಂದು ಸಿಚುವೇಷನಿಂದ ನೀವು ಒದ್ದಾಡ್ತಾ ಇರ್ಬೋದು, ಅಥವಾ ಎಷ್ಟೊಂದು ಜನ ಡಿವೋರ್ಸು, ಈ ಥರ ಏನೇನೋ ಸ್ಟೋರೀಸ್ ಒಬ್ಬೊಬ್ರದ್ದು ಲೈಫಲ್ಲಿ ಒಂದೊಂದು ನಡೀತಾ ಇರುತ್ತೆ, ನಮಗೆ ಗೊತ್ತಿರೋದಿಲ್ಲ. ಎಷ್ಟೇ ಕಷ್ಟ ಬರಲಿ ಸ್ನೇಹಿತರೆ, ಏನೇ ಬರಲಿ ನಾವು ಎದುರಿಸಿ ನಿಲ್ಲಬೇಕು. ಆ ಚಾಲೆಂಜಿನ ನಾವಲ್ಲದೆ ಇನ್ಯಾರೂ ಫೇಸ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮೈಂಡನ್ನು ನಾವು ಯಾವ ಥರ ಫೀಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಯು ಶುಡ್ ನೆವರ್ ಗಿವ್ ಅಪ್. ಏನೇ ಬರಲಿ, ನನಗೆ ಇದೇ 10 ವರ್ಷ ಮುಂಚೆ ಆಗಿತ್ತು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಮತ್ತೆ ಹೆಚ್ಚು ಕಮ್ಮಿ ಅದೇ ಥರ ಆಗಿದೆ. ನನ್ನ ಕೈಯಲ್ಲಿ ನನಗೆ ಏನು ಮಾಡೋಕ್ಕೆ ಆಗಲ್ಲ, ನನಗೂ ಗೊತ್ತಿಲ್ಲ. ನಿಜವಾಗ್ಲೂ ಡೇ ಇನ್ ಡೇ ಔಟು ನಾನು ಏನು ಕಷ್ಟಪಡ್ತಾಯಿದ್ದೀನಿ, ನಾನು ಚಾಲೆಂಜಸ್ ಏನು ಫೇಸ್ ಮಾಡ್ತೀನಿ ನನಗೆ ಗೊತ್ತು. ಒಂದು ಸರಿ ಸುಮ್ಮನೆ ಕೂತು ಸೈಲೆಂಟಾಗಿ ಕಣ್ಣೀರು ಹಾಕ್ಕೊಳ್ತೀವಿ ನಾವುಗಳು, ನಮ್ಮ ಕಷ್ಟ ನಮಗೆ ಗೊತ್ತು. ಸೊ ಎಷ್ಟೇ ಕಷ್ಟ ಇರಲಿ ಸ್ನೇಹಿತರೆ, ಎದ್ದು ಬನ್ನಿ, ಗೆದ್ದು ಬನ್ನಿ, ನಿಲ್ಲಿಸ್ಬೇಡಿ, ನೆವರ್ ಗಿವ್ ಅಪ್. ನಮ್ಮ ಲೈಫಲ್ಲಿ ನಮ್ಮ ವಿಕ್ಟರಿ ಏನು ಗೊತ್ತಾ, ನಾವು ಏನು ಚಾಲೆಂಜಸ್ನ ಫೇಸ್ ಮಾಡಿ ಓವರ್ಕಮ್ ಮಾಡ್ತೀವಿ ಅದೇ ನಮ್ಮ ಒಂದು ಗೆಲುವು. ನೀವೆಲ್ಲ ಯೂತ್ಸ್ ಇದ್ದೀರಾ, ಎಷ್ಟೊಂದು ಜನ ನೋಡ್ತಾ ಇರ್ತೀರ. ನಿಮಗೆ ಲೈಫಲ್ಲಿ ಒಂದು ಪಾಯಿಂಟು ಚೆನ್ನಾಗಿರುತ್ತೆ, ಒಂದು ಪಾಯಿಂಟು ಮೇಲಿರುತ್ತೆ, ಒಂದು ಪಾಯಿಂಟಲ್ಲಿ ಕೆಳಗಡೆ ಬರುತ್ತೆ. ಮೇಲಿದ್ದಾಗ ಯಾವ ಥರ ಇರ್ತೀವಿ, ಕೆಳಗೋದಾಗ್ಲೂ ಗೆಟ್ ಬ್ಯಾಕ್ ಮಾಡೋದಕ್ಕೆ ನಮ್ಮ ಮೈಂಡ್ನ ಅದೇ ಥರ ಪ್ರಿಪೇರ್ ಮಾಡಬೇಕು. ಸೊ ಲವ್ ಯುವರ್ ಫ್ರೆಂಡ್ಸ್, ಲವ್ ಯುವರ್ ಫ್ಯಾಮಿಲಿ. ಲೈಫಲ್ಲಿ ಸ್ಮಾಲ್ ಥಿಂಗ್ಸು, ಒಂದು ಸ್ಮಾಲ್ ರೈಡ್ ಹೋಗೋದಿರ್ಬೋದು, ಫ್ರೆಂಡ್ಸ್ ಜೊತೆಗೇನೋ ಒಂದು ಇದು ಮಾಡೋದಿರ್ಬೋದು, ಸ್ಮಾಲ್ ಥಿಂಗ್ಸನ್ನ ನೀವು ಎಂಜಾಯ್ ಮಾಡೋದನ್ನು ಕಲೀರಿ. ಏನಾದ್ರು ಆಪರ್ಚುನಿಟೀಸ್ ಇದ್ದರೆ ಅದನ್ನು ಯೂಸ್ ಮಾಡಿ. ಸುತ್ತಿ, ಎಷ್ಟಾಗತ್ತೆ ಅಷ್ಟು ಸುತ್ತಿ. ಯಾವತ್ತೂ ಲೈಫು ನಮ್ಮನ್ನ ಹಿಂಗೆ ಕೈ ಕಟ್ಟಾಕಿ ಕೂರಿಸುತ್ತೆ ಹೇಳೋದಕ್ಕಾಗೋದಿಲ್ಲ. ಎಷ್ಟೊಂದು ವಿಚಾರ ನೋಡ್ತಾ ಇರ್ತೀವಿ, ವಾರು ಅದು ಇದು ಎಲ್ಲ, ದಾರಿಲಿ ಹೋಗೋರಿಗೆ ಆಕ್ಸಿಡೆಂಟ್ ಆಗುತ್ತೆ. ಲೈಫು ತುಂಬ ಅನ್ಸರ್ಟೈನು. ಆದರೆ ಒಬ್ಬರಿಗೆ ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ನನ್ನ ಒಂದು ಸ್ಟೋರಿಯಿಂದ ಯಾರಿಗಾದ್ರೂ ಒಂದು ಹೆಲ್ಪ್ ಆಗಲಿ ಒಂದು ಉದ್ದೇಶ ಅಷ್ಟೇ. ನಿಮಗೆ ಮುಂಚೆ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಆದಾಗ್ಲೂ ಅಷ್ಟೇ, ನಾನು ವೀಡಿಯೋ ಹಾಕಿದ್ಮೇಲೆ ತುಂಬ ಜನ ಕನೆಕ್ಟ್ ಮಾಡಿದ್ದಾರೆ. ಇಂಜುರಿಯಿಂದ ಸಫರ್ ಮಾಡಿರೋರು, ನನಗೂ ಗೊತ್ತಿರಲಿಲ್ಲ ಅಷ್ಟೊತ್ತು ತನಕ ಇಷ್ಟು ಜನ ಈ ಇಂಜುರಿಯಿಂದ ಸಫರ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಈ ವಿಡಿಯೋ ಮಾಡಿರೋ ಒಂದು ರೀಸನ್ ಏನಂತ ಹೇಳಿದ್ರೆ, ಎಲ್ಲೋ ಯಾರಿಗೋ ನೋಡಿದವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ, ವೀರ್ಸ್ಗೆ ಅಂತಲ್ಲ. ಸೊ ಐ ಹೋಪ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಸಮ್ವನ್. ಹಾಗೆ ನಿಮ್ಮ ಸಪೋರ್ಟ್ಗೆ ಫಾರ್ ಎವರ್ ನಾನು ಥ್ಯಾಂಕ್ಫುಲ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ಸ್ ಅಲಾಟ್. ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್.